ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಶ್ರೀ ಚೈತನ್ಯ ಚರಿತಾಮೃತ ಅಂತ್ಯಲೀಲಾ ಅಧ್ಯಾಯ 20, ಕೊನೆಯ ಅಧ್ಯಾಯ. ಶಿಕ್ಷಾಷ್ಟಕ ಪ್ರಾರ್ಥನೆಗಳು. ಶ್ಲೋಕ 1. ಹರ್ಷ, ಈರ್ಷೆ, ಉದ್ವೇಗ, ದೈನ್ಯ ಇವುಗಳಿಂದ ಮಿಶ್ರವಾದ ಹುಚ್ಚನ ಪ್ರಲಾಪದಂತ ಇರುವ ಚೈತನ್ಯ ಮಹಾಪ್ರಭುಗಳ ನುಡಿಯನ್ನು ಅತ್ಯಂತ ಭಾಗ್ಯಶಾಲಿಯಾದವನು ಮಾತ್ರ ಆಸ್ವಾದಿಸಬಲ್ಲ. ಇವುಗಳೆಲ್ಲ ಪ್ರೇಮಾವೇಶದ ಭಾವನೆಗಳಿಂದ ಉತ್ಪನ್ನವಾದವುಗಳು. ಚೈತನ್ಯ ಮಹಾಪ್ರಭುಗಳ ಮಾತುಗಳು. ಇದು ಕೃಷ್ಣ ಪ್ರೇಮದಿಂದ ಹುಟ್ಟಿದಂತಹ ಮಾತುಗಳು. ಹರ್ಷ, ಈರ್ಷೆ, ಉದ್ವೇಗ, ದೈನ್ಯ ಇವುಗಳಿಂದ ಮಿಶ್ರವಾದ ಹುಚ್ಚನ ಪ್ರಲಾಪದಂತಿದ್ದು. ಅವುಗಳನ್ನ ಅತ್ಯಂತ ಭಾಗ್ಯಶಾಲಿಯಾದವನು ಮಾತ್ರ ಆಸ್ವಾದಿಸಬಲ್ಲ. ಇವುಗಳೆಲ್ಲ ಪ್ರೇಮಾವೇಶದ ಭಾವನೆಗಳಿಂದ ಉತ್ಪನ್ನವಾದವುಗಳು. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯಲ್ಲಿ ತಂಗಿದ್ದಾಗ ಹಗಲು ರಾತ್ರಿ ಕೃಷ್ಣ ವಿರಹದಿಂದ ನಿರಂತರವಾಗಿ ಭಾವಪರವಶರಾಗಿರುತ್ತಿದ್ದರು. ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತು ರಾಮಾನಂದ ರಾಯರೆಂಬ ಇಬ್ಬರು ಸಂಗಾತಿಗಳೊಡನೆ ಹಗಲು ರಾತ್ರಿ ದಿವ್ಯಾನಂದದ ಹಾಡುಗಳು ಹಾಗೂ ಶ್ಲೋಕಗಳನ್ನು ಆಸ್ವಾದಿಸುತ್ತಿದ್ದರು. ನಾನಾ ದಿವ್ಯ ಭಾವನೆಗಳಾದ ಹರ್ಷ, ಶೋಕ, ರೋಷ, ದೈನ್ಯ, ಉದ್ವೇಗ, ನೋವು, ಕಾತರತೆ ಮತ್ತು ಸಂತೋಷದ ಲಕ್ಷಣಗಳನ್ನು ಅವರು ಆಸ್ವಾದಿಸುತ್ತಿದ್ದರು. ತಮ್ಮದೇ ಆದ ಶ್ಲೋಕಗಳ ಅರ್ಥ ಮತ್ತು ಭಾವಗಳು ಅಭಿವ್ಯಕ್ತವಾಗುವಂತೆ ಅವರು ಹಾಡುತ್ತಾ ತಮ್ಮ ಇಬ್ಬರು ಗೆಳೆಯರೊಡನೆ ಅವುಗಳ ಆಸ್ವಾದನೆಯ ಸುಖವನ್ನು ಅನುಭವಿಸುತ್ತಿದ್ದರು. ಕೆಲವು ಸಲ ಪ್ರಭುಗಳು ಒಂದು ನಿರ್ದಿಷ್ಟ ಭಾವದಲ್ಲಿ ತಲ್ಲೀನರಾಗಿರುತ್ತಿದ್ದರು. ಅದಕ್ಕೆ ಸಂಬಂಧಿಸಿದ ಶ್ಲೋಕಗಳನ್ನು ಹಾಡಲು ಮತ್ತು ಅವುಗಳ ಸಾರವನ್ನು ಆಸ್ವಾದಿಸಲು ರಾತ್ರಿಯೆಲ್ಲ ಎಚ್ಚರವಾಗಿರುತ್ತಿದ್ದರು. ಮಹಾ ಆನಂದದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳುವರು, ನನ್ನ ಪ್ರೀತಿಯ ಸ್ವರೂಪ ದಾಮೋದರ ಮತ್ತು ರಾಮಾನಂದ ರಾಯರೇ, ಈ ಕಲಿಯುಗದಲ್ಲಿ ಕೇಳಿಸ್ಕೊಳ್ಳಿ ದಯವಿಟ್ಟು, ಈ ಕಲಿಯುಗದಲ್ಲಿ ಪವಿತ್ರ ನಾಮಗಳ ಸಂಕೀರ್ತನೆಯೇ ಮುಕ್ತಿಗೆ ಅತ್ಯಂತ ಕಾರ್ಯಸಾಧ್ಯವಾದ ಉಪಾಯ ಎಂಬುದನ್ನು ನನ್ನಿಂದ ತಿಳಿಯಿರಿ. ಯಾವುದು ಕಲಿಯುಗದಲ್ಲಿ ಪವಿತ್ರ ನಾಮಗಳ ಸಂಕೀರ್ತನೆ ಜಪ ಇದೇ ಇರುವಂತಹ ಮುಕ್ತಿಗೆ ಅತ್ಯಂತ ಕಾರ್ಯಸಾಧ್ಯವಾದ ಉಪಾಯ. ಈ ಕಲಿಯುಗದಲ್ಲಿ ಕೃಷ್ಣನನ್ನು ಆರಾಧಿಸುವ ಪ್ರಕ್ರಿಯೆ ಎಂದರೆ ಪ್ರಭುವಿನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವ ಯಜ್ಞವನ್ನು ಆಚರಿಸುವುದು. ಹೀಗೆ ಮಾಡುವವರು ನಿಜವಾಗಿಯೂ ಬುದ್ಧಿಶಾಲಿಗಳು. ಅವರು ಕೃಷ್ಣನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ. ಕೃಷ್ಣನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡಿತಾರೆ ಯಾರು ಗಂಭೀರವಾಗಿ ಬಹಳ ಚೆನ್ನಾಗಿ ಜಪವನ್ನ ಸಂಕೀರ್ತನೆಯನ್ನ ಮಾಡ್ತಾರೋ ಅವರು. ಕಲಿಯುಗದಲ್ಲಿ ನಿರಂತರವಾಗಿ ಕೃಷ್ಣನ ನಾಮವನ್ನು ಹಾಡುವಂತಹ ದೇವೋತ್ತಮನ ಅವತಾರವನ್ನು ಬುದ್ಧಿವಂತರಾದ ವ್ಯಕ್ತಿಗಳು ಸಾಮೂಹಿಕ ಕೀರ್ತನೆಯ ಮೂಲಕ ಆರಾಧಿಸುತ್ತಾರೆ. ಅದು ಚೈತನ್ಯ ಮಹಾಪ್ರಭುಗಳ ಅವತಾರ. ಸಾಮೂಹಿಕ ಕೀರ್ತನೆ ಮಾಡೋದ್ರಿಂದ ಚೈತನ್ಯ ಮಹಾಪ್ರಭುಗಳನ್ನು ನಾವು ಆರಾಧಿಸ್ತೀವಿ. ಅವರ ಬಣ್ಣವು ಕಪ್ಪಲ್ಲವಾದರೂ ಅವರು ಸ್ವತಃ ಕೃಷ್ಣನೇ. ಅವರು ತಮ್ಮ ಒಡನಾಡಿಗಳು, ಸೇವಕರು, ಆಯುಧಗಳು ಮತ್ತು
ನಿಕಟ ಸಂಗಾತಿಗಳಿಂದ ಕೂಡಿದವರಾಗಿರುತ್ತಾರೆ. ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯರ್ ಯಜಂತಿ ಸುಮೇಧಸಃ. ಪ್ರಭು ಕೃಷ್ಣನ ಪವಿತ್ರ ನಾಮವನ್ನು ಕೇವಲ ಸಂಕೀರ್ತನೆ ಮಾಡುವ ಮೂಲಕ ವ್ಯಕ್ತಿಯು ಎಲ್ಲ ಅನಪೇಕ್ಷಿತ ಹವ್ಯಾಸಗಳಿಂದಲೂ ಮುಕ್ತನಾಗಬಹುದು. ಇದು ಸರ್ವ ಶುಭಗಳ ಉದಯ ಮತ್ತು ಕೃಷ್ಣ ಪ್ರೇಮ ತರಂಗಗಳ ಹರಿವಿನ ಆರಂಭ. ಕೃಷ್ಣ ಹರಿನಾಮವನ್ನು ಉಚ್ಚಾರ ಮಾಡೋದ್ರಿಂದ ಏನಾಗುತ್ತೆ? ಎಲ್ಲಾ ಅನರ್ಥಗಳು, ಅನಪೇಕ್ಷಿತ ಹವ್ಯಾಸಗಳಿಂದಲೂ ನಾವು ಮುಕ್ತರಾಗ್ತೀವಿ. ಮುಕ್ತರಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆಗ್ಬೇಕು ಆಗಬಾರ್ದು ಅನ್ನೋದು ಒಬ್ಬ ಜೀವಿಯ ಇಚ್ಛೆಯ ಮೇಲೆ ಆಧಾರಿತವಾಗಿದೆ. ಯಾವ್ದಾದ್ರು ಒಂದು ಅನರ್ಥದಿಂದ ನಾವು ಮುಕ್ತರಾಗಬೇಕು ಅಂದ್ರೆ ಆ ಪ್ರಾರ್ಥನಾ ಭಾವದಲ್ಲಿ ನಾವು ಜಪವನ್ನ ಮಾಡಿದ್ರೆ ಅನರ್ಥದಿಂದ ನಾವು ನಿವೃತ್ತರ ಹೊರಗಡೆ ಬರ್ತೀವಿ. ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರ ಇದು ಎಲ್ಲ ಶುಭಗಳ ಉದಯ ಮತ್ತು ಕೃಷ್ಣ ಪ್ರೇಮ ತರಂಗಗಳ ಹರಿವಿನ ಆರಂಭ. ಇವಾಗ ಶಿಕ್ಷಾಷ್ಟಕದ ಶ್ಲೋಕಗಳನ್ನ ಮಧ್ಯೆ ಮಧ್ಯ ಇವಾಗ ಚೈತನ್ಯ ಮಹಾಪ್ರಭುಗಳ ಭಾವ, ಇದು ಮನಸ್ಥಿತಿ ಹೇಗಿದೆ, ಅವರು ಈ ಹರಿನಾಮದ ಪ್ರಾಮುಖ್ಯತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಮೊಟ್ಟ ಮೊದಲ ಶಿಕ್ಷಾಷ್ಟಕದ ಶ್ಲೋಕವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಪ್ರೇತೋದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮಾ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಪ್ರಭು ಕೃಷ್ಣನ ಪವಿತ್ರ ನಾಮದ ಸಂಕೀರ್ತನೆಗೆ ಸರ್ವ ಜಯವಾಗಲಿ. ಅದು ಹೃದಯದ ಕನ್ನಡಿಯನ್ನು ಸ್ವಚ್ಛಗೊಳಿಸುತ್ತದೆ. ಹೃದಯದ ಕನ್ನಡಿ ಅಂದ್ರೆ ನಮ್ಮ ಜನ್ಮ ಜನ್ಮಾಂತರಗಳ ಈ ಭೌತಿಕ ಜಗತ್ತಿನ ನಮ್ಮ ಬೇರೆ ಬೇರೆ ಜನ್ಮಗಳಲ್ಲಿ ನಾವು ಸಂಗ್ರಹ ಮಾಡಿರುವಂತಹ ಧೂಳು, ಅಂದ್ರೆ ಭೌತಿಕ ವ್ಯಾಮೋಹ, ಭೌತಿಕ ಮಮಕಾರ, ಅದು ನಮ್ಮ ಹೃದಯದ ಕನ್ನಡಿಯ ಮೇಲಿರುವಂತಹ ಕೊಳೆ. ನಾನು ನನ್ನದು ಅನ್ನೋದು ಈ ಭೌತಿಕ ಜಗತ್ತಿನ ಕೊಳೆ. ಈ ದೇಹಕ್ಕೆ ಸಂತೋಷವನ್ನ ಕೊಡೋ ಒಂದು ಪ್ರಯತ್ನ, ಈ ಕನ್ನಡಿಯ ಮೇಲಿನ ಕೊಳೆ. ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು ಅಂತ ಅಂದ್ಕೊಳ್ಳೋದು ಈ ಹೃದಯದ ಮೇಲಿರುವ ಕನ್ನಡಿಯ ಮೇಲಿರುವ ಕೊಳೆ. ಈ ಕೊಳೆ ಸಹಸ್ರಾರು ಜನ್ಮಗಳಿಂದ ನಾವು ಸಂಗ್ರಹ ಮಾಡಿದ್ದೀವಿ, ನಮ್ಮ ಹೃದಯದಲ್ಲಿ ತುಂಬಿದೆ. ಇವತ್ತು ನಾನು ಭಾಗವತ ಓದ್ತಾ ಇದ್ದೆ. ಭಾಗವತದಲ್ಲಿ ಮೊದಲನೇ ಸ್ಕಂದದ 13ನೇ ಅಧ್ಯಾಯದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳಕ್ಕೆ ಬರ್ತಾನೆ. ಅದರಲ್ಲಿ ವಿದುರ ಧೃತರಾಷ್ಟ್ರನಿಗೆ ಹೇಳೋದು ಅಂದ್ರೆ ಎಷ್ಟು ಬದುಕಿರ್ಬೇಕು ಅನ್ನೋ ಆಸೆ ಅಂತ. ಯಾರ ಪಾಂಡವರಿಗೆ ಧೃತರಾಷ್ಟ್ರ, ದುರ್ಯೋಧನ ಎಲ್ಲಾ ತರಹ ಕೇಡನ್ನ ಬಯಸ್ದ, ಅಂತಹ ಕೃತ್ಯಗಳನ್ನ ಮಾಡಕ್ ಇಚ್ಛೆ ಪಟ್ಟ. ಧೃತರಾಷ್ಟ್ರ ಯಾವುದನ್ನು ತಡಿಲಿಲ್ಲ. ದ್ರೌಪದಿಯ ವಸ್ತ್ರ ಹರಣ ಆಗ್ತಾ ಇದೆ, ಆದ್ರೂ ಅವನು ಒಂದು ತುಟುಕ್ ಪಿಟಕ್ ಅನ್ನಲಿಲ್ಲ, ಒಂದು ಮಾತಾಡ್ಲಿಲ್ಲ. ಅವರನ್ನ ಕೊಲ್ಲೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳಾದವು, ಯಾವುದನ್ನು ತಡಿಲಿಲ್ಲ ಧೃತರಾಷ್ಟ್ರ. ಆಮೇಲೆ ಎಲ್ಲಾ ಮಕ್ಕಳು ಮೃತರಾದ್ಮೇಲೆ, ಯುದ್ಧ ಆದ್ಮೇಲೆ, ಕುರುಕ್ಷೇತ್ರದ ಯುದ್ಧ ಆದ್ಮೇಲೆ ಎಲ್ಲಾ ಮಕ್ಕಳು ಮೃತರಾದ್ರಲ್ಲ, ಆಮೇಲೆ ಅದೇ ಪಾಂಡವರ ಮನೆಯಲ್ಲಿ ಅವನು ಅವರ ರಕ್ಷಣೆ ಅಡಿಯಲ್ಲಿ ಇದ್ದಾನೆ, ಜೀವಿಸ್ತಾ ಇದ್ದಾನೆ. ವಿದುರ ಬಂದು ಅವನ್ನ ಎಬ್ಸುತ್ತಕ್ಕೆ ಹೇಳ್ತಾನೆ, ನಿನಗ್ ನಾಚಿಕೆ ಆಗ್ಬೇಕಲ್ವಾ, ಇಷ್ಟೊಂದು ತೊಂದರೆ ಕೊಟ್ಟಿದ್ಯಾ ಅವ್ರಿಗೆ, ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ಯಾ, ಅಂತವರ ಮನೆಯಲ್ಲಿ ನೀನ್ ಇವತ್ತು ಇದ್ಕೊಂಡು ಅವರೇ ಕೊಡ್ತಾ ಇರುವಂತ ಊಟವನ್ನ ತಿಂದ್ಕೊಂಡು ಜೀವನ ಮಾಡ್ತಾ ಇದೆಯಲ್ಲ, ನಿನ್ಗೆ ನಾಚಿಕೆ ಆಗಲ್ವಾ? ಮತ್ತೆ ಅದರಲ್ಲಿ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರನಿಗೆ ಸಂಪೂರ್ಣವಾಗಿ ವಯಸ್ಸಾಗೋಗಿತ್ತು. ವಯಸ್ಸಾಗೋಗಿರೋ ಒಂದು ಚಿಹ್ನೆಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಹಲ್ಲು ಬಿದೋಗ್ಬಿಡತ್ತೆ, ಕಫ ಇರುತ್ತೆ, ಜೀರ್ಣಶಕ್ತಿ ಕಡಿಮೆ ಆಗುತ್ತೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ.
ಹೇಳ್ತಾ ಇದ್ದಾನೆ ಇವೆಲ್ಲ ಆಗಿದ್ರು ಕೂಡ ನಿನಗೆ ಇನ್ನೂ ಈ ರೀತಿ ಒಂದು ಗೌರವ ಇಲ್ಲದೆ ನೀನು ಜೀವನ ನಡೆಸಬೇಕು ಅಂತ ನಿನಗೆ ಯಾಕೆ ಇಚ್ಛೆ ಆಸೆ? ಇದು ನಮ್ಮ ಹೃದಯದ ಕನ್ನಡಿಯ ಮೇಲಿರುವಂತಹ ಕೊಳೆ. ಭೌತಿಕ ಅಸ್ತಿತ್ವವನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೋಣ, ಹೇಗಾದ್ರೂ ಜೀವಿಸೋಣ, ಹೇಗಾದ್ರೂ ಭೌತಿಕವಾಗಿ ಇನ್ನೂ ಇಂದ್ರಿಯ ಭೋಗವನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಆ ವಯಸ್ಸಿನಲ್ಲಿ ಇಂದ್ರಿಯ ಭೋಗ ಯಾವ್ದ್ರ ಮುಖೇನ ಆಗತ್ತೆ? ನಾಲಿಗೆಯ ಮುಖೇನ. ಇದು ತಿನ್ಬೇಕು, ಅದು ತಿನ್ಬೇಕು, ಈ ಆಸೆ ಆ ಆಸೆ. ಅವ್ರು ಯಾವ ಪ್ರವಚನ ಕೇಳ್ತಾ ಇದ್ನ ಅವ್ರು ಹೇಳ್ತಾ ಇದ್ರು, ಎಷ್ಟೊಂದು ಜನರಿಗೆ ಎಷ್ಟೊಂದು ಸಾಮಾನ್ಯವಾಗಿ ಜನ ಯೋಚನೆ ಮಾಡ್ತಾರೆ ವಯಸ್ಸಾಗ್ತಾ ಆಗ್ತಾ ಎಲ್ಲರಿಗೂ ವೈರಾಗ್ಯ ಬಂದ್ಬಿಡುತ್ತೆ ಅಂತ. ಅಭ್ಯಾಸ ಮಾಡದೆ ಆದ್ರೆ ಏನು ಬರಲ್ಲ. ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಹಿಂಗೆ. ಸಾಯ್ತಾ ಇರೋ ವ್ಯಕ್ತಿ ಕೂಡ ಒಂದು ಒಂದು ನಮಗೆ ಒಂದು ನಿರ್ದಿಷ್ಟವಾದ ವಿಷಯವನ್ನ ಕಲ್ಸೋದಕ್ಕೆ ಹೇಳ್ತಾ ಇದ್ದಾರೆ. ಒಬ್ಬ ವೃದ್ಧ ಪುರುಷ, ಅವನು ಸಾಯ್ತಾ ಇದ್ರು ಕೂಡ ಅವನ ಸಾಯೋ ಕೊಠಡಿಯಲ್ಲಿ ಮಲಗಿದಾನೆ. ಆದ್ರೂ ಕೂಡ ಆ ಕೊಠಡಿಗೆ ಯಾರಾದ್ರೂ ಸುಂದರವಾದ ಹುಡುಗಿ ಬಂದ್ರೆ ಅವನ ಕಡೆ ಅವನ ದೃಷ್ಟಿ ಹೋಗುತ್ತಂತೆ, ಆ ಹುಡುಗಿ ಕಡೆ. ಅಂದ್ರೆ ಸಾಯೋ ಸಮಯದಲ್ಲೂ ಕೂಡ ನಾವು ಏನೋ ಒಂದು ಆನಂದವನ್ನ ಭೋಗಿಸೋ ಒಂದು ಇಚ್ಛೆ ನಮ್ಗೆ. ಆದ್ರೆ ಆ ಸಮಯದಲ್ಲೇ ನಾವು ಹೆಚ್ಚು ವೈರಾಗ್ಯವನ್ನ ತಾಳ್ಬೇಕು, ಹೆಚ್ಚು ಭಗವಂತನ ಮೇಲೆ ನಾವು ಆಸಕ್ತರಾಗ್ಬೇಕು, ಆಕರ್ಷಿತರಾಗ್ಬೇಕು. ಇದು ನಮ್ಮ ಹೃದಯದಲ್ಲಿರುವಂತಹ ಕೊಳೆ, ಕಲ್ಮಶ. ಹರೇ ಕೃಷ್ಣ ಮಹಾಮಂತ್ರವನ್ನ ಚೆನ್ನಾಗಿ ಜಪ ಮಾಡೋದ್ರಿಂದ ಹೃದಯದಲ್ಲಿರೋ ಕೊಳೆ ನಾಶವಾಗತ್ತೆ. ಚೈತನ್ಯ ಮಹಾಪ್ರಭುಗಳು ತಾವೇ ಹೇಳ್ತಾ ಇದ್ದಾರೆ, ಐಹಿಕ ಅಸ್ತಿತ್ವದ ದುಃಖಗಳೆಂಬ ಧಗಿಸುವ ಅಗ್ನಿ ಅನ್ನೋದು ಆರಿಸುತ್ತದೆ. ಅಗ್ನಿ ಆರ್ಬೇಕು. ಆ ಅಗ್ನಿ ಆರ್ಬೇಕು ಅಂತಾನೆ ನಾವು ಒಂದು ವಯಸ್ಸಾಗ್ತಾ ಆಗ್ತಾ ನಮಗೆ ಕಷ್ಟಗಳು, ದೈಹಿಕ ಕಷ್ಟಗಳು, ಮಾನಸಿಕ ಕಷ್ಟಗಳು. ಇದಕ್ಕೆ ಕಾರಣ ಏನು? ಈ ಒಂದು ಐಹಿಕ ಅಸ್ತಿತ್ವದ ಅಗ್ನಿಯನ್ನ ನಂದಿಸೋದಕ್ಕೆ, ಅದನ್ನ ಕಡಿಮೆ ಮಾಡೋದಕ್ಕೆ. ಆ ಸಂಕೀರ್ತನೆಯು ವರ್ಧಿಷ್ಣುವಾದ ಚಂದ್ರನಂತೆ ಸೌಭಾಗ್ಯದ ಶ್ವೇತ ಕಮಲವನ್ನು ಎಲ್ಲಾ ಜೀವಿಗಳಿಗೂ ಹರಡುತ್ತದೆ. ಇದು ಎಲ್ಲಾ ಶಿಕ್ಷಣದ ಜೀವ ಮತ್ತು ಆತ್ಮ, ಎಲ್ಲಾ ತರದ ಜ್ಞಾನದ ಮೂಲ ಹರೇ ಕೃಷ್ಣ ಮಹಾಮಂತ್ರ. ಕೃಷ್ಣನ ಪವಿತ್ರ ನಾಮದ ಸ್ಮರಣೆಯು ದಿವ್ಯ ಜೀವನದ ಆನಂದ ಸಾಗರವನ್ನು ವಿಸ್ತರಿಸುತ್ತದೆ. ಪವಿತ್ರ ನಾಮದ ಸ್ಮರಣೆ, ಪವಿತ್ರ ನಾಮದ ಜಪ ನಮಗೆ ಜೀವನದಲ್ಲಿ ಆನಂದವನ್ನು ಕೊಡ್ಬೇಕಂತೆ. ಸರಿಯಾಗಿ ನಾವು ಜಪ ಮಾಡಿದ್ರೆ ನಿಜವಾದ ಆನಂದ. ಜೀವನದಲ್ಲಿ ಆನಂದ ಅಂದ್ರೆ ಜೀವನದಲ್ಲಿ ನಿಜವಾದ ಆನಂದದ ಆಸ್ವಾದನೆ. ಅದು ಪ್ರತಿಯೊಬ್ಬರಿಗೂ ಶೀತಲ ಪರಿಣಾಮವನ್ನು ನೀಡಿ, ಶೀತಲ ಅಂದ್ರೆ ತಣ್ಣಕ್ಕೆ ಮಾಡುತ್ತೆ, ಅಂದ್ರೆ ಉದ್ವೇಗಗೊಳ್ಳೋದು, ಆತಂಕಿತವಾಗೋದು, ದುಃಖಿತರಾಗೋದು, ಇದೆಲ್ಲ ಶಾಂತ ಒಂದು ಮನಸ್ಸಿನ ಕೆಲಸ ಅಲ್ಲ, ಉದ್ವಿಗ್ನಗೊಂಡಿರೋ ಮನಸ್ಸಿನ ಕೆಲಸ. ಪ್ರತಿ ಹಂತದಲ್ಲೂ ಸಂಪೂರ್ಣ ಅಮೃತವನ್ನು ಆಸ್ವಾದಿಸಲು ಸಾಮರ್ಥ್ಯ ನೀಡುತ್ತದೆ. ಸುಮ್ಮನೆ ಇದು ಮೊದಲ ಸೈಡ್ ಇಫೆಕ್ಟ್, ಹರೇ ಕೃಷ್ಣ ಮಹಾಮಂತ್ರದ ಸೈಡ್ ಇಫೆಕ್ಟ್ ಏನು? ಹೃದಯ ಸ್ವಚ್ಛವಾಗುತ್ತೆ, ಜೀವಿ ಆನಂದವನ್ನು ಅನುಭವಿಸ್ತಾನೆ ಜೀವನದಲ್ಲಿ. ಹರೇ ಕೃಷ್ಣ ಮಂತ್ರದ ಸಾಮೂಹಿಕ ಸಂಕೀರ್ತನೆಯನ್ನು ನಡೆಸುವುದರಿಂದ ವ್ಯಕ್ತಿಯು ಐಹಿಕ ಅಸ್ತಿತ್ವದ ಪಾಪಮಯ ಪರಿಸ್ಥಿತಿಗಳನ್ನು ನಾಶ ಮಾಡಬಹುದು. ಪಾಪಮಯ ಪರಿಸ್ಥಿತಿ ಅಂದ್ರೆ ಜೀವನದಲ್ಲಿ ನಾವು ಕಷ್ಟ ದುಃಖಗಳನ್ನು ಅನುಭವಿಸ್ತಾ ಇದೀವಿ ಅಂದ್ರೆ ಅದರ ಪಾಪಮಯ ಪರಿಸ್ಥಿತಿಯ ಪರಿಣಾಮ, ಪಾಪಮಯ ಕಾರ್ಯಗಳ ಪರಿಣಾಮ. ಅದೆಲ್ಲವೂ ನಾಶವಾಗತ್ತೆ. ಅಶುಚಿಯಾದ ಹೃದಯವನ್ನ ಶುದ್ಧಿಗೊಳಿಸಬಹುದು ಮತ್ತು ಎಲ್ಲಾ ಬಗೆಯ ಭಕ್ತಿ ಸೇವೆಗಳನ್ನು ಜಾಗೃತಗೊಳಿಸಬಹುದು. ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ. ಸಂಕೀರ್ತನೆಯ ಫಲವಾಗಿ ವ್ಯಕ್ತಿಯ ಕೃಷ್ಣ ಪ್ರೇಮವು ಜಾಗೃತವಾಗುತ್ತದೆ. ಅವನು ದಿವ್ಯಾನಂದವನ್ನು ಆಸ್ವಾದಿಸುತ್ತಾನೆ. ಅಂತಿಮವಾಗಿ ಅವನು ಕೃಷ್ಣ ಸಂಘವನ್ನು ಪಡೆಯುತ್ತಾನೆ ಮತ್ತು ಪ್ರೇಮದ ಮಹಾ ಸಮುದ್ರದಲ್ಲಿ ಮುಳುಗಿದವನಂತೆ ಅವನ ಭಕ್ತಿ ಸೇವೆಯಲ್ಲಿ ಮಗ್ನನಾಗುತ್ತಾನೆ. ಇದು ಹರೇ ಕೃಷ್ಣ ಮಹಾಮಂತ್ರದ ಅಂತಿಮ ಸಾಧನೆ. ಕೃಷ್ಣ ಪ್ರೇಮ. ಶ್ರೀ ಚೈತನ್ಯ ಮಹಾಪ್ರಭುಗಳ ಅಂತರಂಗದಲ್ಲಿ ವಿಷಾದ ಮತ್ತು ದೈನ್ಯಗಳು ಮರುಕಳಿಸಿದವು. ಅವರು ತಮ್ಮದೇ ಆದ ಇನ್ನೊಂದು ಶ್ಲೋಕವನ್ನು ಹಾಡಲಾರಂಭಿಸಿದರು. ಆ ಶ್ಲೋಕದ ಅರ್ಥವನ್ನು ಕೇಳಿದರೆ ವ್ಯಕ್ತಿಯ ಎಲ್ಲಾ ದುಃಖ ಮತ್ತು ಶೋಕಗಳು ಮರೆಯಾಗುತ್ತವೆ.
ಹೇಳ್ತಾರೆ ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮೀದೃಶಂ ಹ್ಯಾ ಜನೀನಾನುರಾಗ. ಓ ನನ್ನ ಪ್ರಭು, ಓ ದೇವತಮ ಪರಮ ಪುರುಷನೇ, ನಿನ್ನ ಪವಿತ್ರ ನಾಮದಲ್ಲಿ ಜೀವಿಗಳಿಗೆ ಸರ್ವ ಸೌಭಾಗ್ಯವೂ ಇದೆ. ನಾಮದಲ್ಲಿ ಸರ್ವ ಸೌಭಾಗ್ಯವೂ ಇದೆ. ನಾಮ ಚಿಂತಾಮಣಿ ಚೈತನ್ಯ ರಸವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಾನ್ ನಾಮಿನು. ನಾಮ ಚಿಂತಾಮಣಿ ಸರ್ಕಲ ಸೌಭಾಗ್ಯವೂ ಇದೆ. ಆದ್ದರಿಂದ ನಿನಗೆ ಕೃಷ್ಣ, ಗೋವಿಂದ ಎಂಬ ಅನೇಕ ಹೆಸರುಗಳಿವೆ. ಅವುಗಳಿಂದ ನೀನು ಸ್ವತಃ ವಿಸ್ತರಿಸುತ್ತೀಯೆ. ನಿನ್ನ ಸಮಸ್ತ ಶಕ್ತಿಗಳನ್ನೂ ನೀನು ಅವುಗಳಲ್ಲಿ ತೊಡಗಿಸಿದ್ದೀಯೆ. ನಾಮ ಇದನ್ನ ಯಾವಾಗಲೂ ನಾವು ನೆನಪಲ್ಲಿಟ್ಕೋಬೇಕು. ನಾಮ ಭಗವಂತನಿಂದ ಅಭಿನ್ನ. ನಾವು ಯಾರಿಗಾದ್ರೂ ಏನಾದ್ರು ಹೇಳ್ಬೇಕಂದ್ರೆ ಮೊದಲು ಅವರನ್ನ ನಾಮದಿಂದ ಸಂಬೋಧಿಸ್ತೀವಿ. ಅದೇ ರೀತಿ ಕೃಷ್ಣನಿಗೆ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ಪ್ರತಿನಿತ್ಯ ಜಪ ಮಾಡ್ತಿರುವಾಗ. ಏನು, ಕೃಷ್ಣ, ನನಗೆ ನಿನ್ನ ಶಾಶ್ವತ ಪ್ರೇಮಮಯ ಸೇವೆಯನ್ನ ಕೊಡಪ್ಪ ರಾಧಾ ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ತಾ ಇದೀವಿ. ಹಾಗಾಗಿ ಆ ಒಂದು ನಾಮದಲ್ಲಿ ಅಷ್ಟು ಶಕ್ತಿ ಇದೆ. ಕೃಷ್ಣನ್ನೇ ಅದು ನಮಗೆ ತಂದು ಕೊಡ್ಬೋದು. ಹಾಗಾಗಿ ಸಮಸ್ತ ಶಕ್ತಿಗಳನ್ನು ನೀವು ಅವುಗಳಲ್ಲಿ ತೊಡಗಿಸಿದ್ದೀಯ. ನಾವು ಕೃಷ್ಣ, ನನಗೆ ಇಂತಹ ತೊಂದರೆ ಇದೆ, ದಯವಿಟ್ಟು ನನ್ನ ರಕ್ಷಿಸು ಅಂದ್ರೆ ಕೃಷ್ಣ ಪ್ರತಿಸ್ಪಂದಿಸ್ತಾನೆ. ಯಾಕೆ? ಅವನನ್ನ ಸಂಬೋಧಿಸಿ ನಾವು ಅವನಲ್ಲಿ ಏನೋ ಪ್ರಾರ್ಥನೆ ಮಾಡಿದ್ವಿ. ಸಂಬೋಧನೆಯೇ ಹರೇ ಕೃಷ್ಣ, ಭಗವಂತನ ನಾಮ. ಕೃಷ್ಣ ನಮ್ಮ ಎದುರಿಗೆ ನಿಂತಿಲ್ಲ, ಆದ್ರೆ ಕೃಷ್ಣನ ನಾಮವನ್ನು ಸಂಬೋಧಿಸಿ ನಾವು ಉದ್ದೇಶಿಸಿ ನಾವು ಅವನನ್ನ ಕರೆದಾಗ ನಮ್ಮ ಪ್ರಾರ್ಥನೆ ಏನಿರ್ತೋ ಅವನದನ್ನ ಕೇಳ್ಕೊತಾ ಇದ್ದಾನೆ. ಅದಕ್ಕೆ ಏನ್ ಮಾಡ್ಬೇಕೋ ಮಾಡ್ತಾನೆ. ಹಾಗಾಗಿ ಅವನ ನಾಮದಲ್ಲೇ ಅವನು ಎಲ್ಲಾ ಶಕ್ತಿಗಳನ್ನು ಅಡಗಿಸಿದ್ದಾನೆ. ಅವುಗಳನ್ನು ಸ್ಮರಣೆ ಮಾಡಲು ಕಟ್ಟುನಿಟ್ಟಾದ ನಿಯಮವೇನಿಲ್ಲ. ನನ್ನ ಪ್ರೀತಿಯ ಪ್ರಭುವೇ, ಪತಿತರು ಮತ್ತು ಬದ್ಧಾತ್ಮರಿಗೆ ನಿನ್ನ ಪವಿತ್ರ ನಾಮಗಳನ್ನು ಮುಕ್ತವಾಗಿ ಬೋಧಿಸುವ ಮೂಲಕ ನೀನು ಅಷ್ಟೆಲ್ಲಾ ಕರುಣೆಯನ್ನು ಅನುಗ್ರಹಿಸಿದರೂ ನಾನೆಷ್ಟು ನಿರ್ಭಾಗ್ಯನೆಂದರೆ ಪವಿತ್ರ ನಾಮ ಸಂಕೀರ್ತನೆ ಮಾಡುವಾಗ ಅಪರಾಧವೆಸಗುತ್ತೇನೆ. ನಾಮ ಅಪರಾಧವನ್ನ ಮಾಡ್ತೀನಿ ನಾನು ಜಪ ಮಾಡ್ತಿರುವಾಗ. ಆದ್ದರಿಂದ ಸಂಕೀರ್ತನೆಯಲ್ಲಿ ಅನುರಾಗವನ್ನು ಬೆಳೆಸಿಕೊಳ್ಳಲು ನನಗೆ ಸಾಧ್ಯವಾಗಿಲ್ಲ. ಎಲ್ಲಕ್ಕಿಂತ ಮಹಾ ಅಪರಾಧ ಶ್ರವಣ ಮಾಡದೆ ನಾಮವನ್ನು ಉಚ್ಚಾರ ಮಾಡ್ತಾ ಇರೋದು. ಮೊದಲು ಸ್ಪಷ್ಟವಾದ ಉಚ್ಚಾರಣೆ ಇಲ್ಲ ಅಂದ್ರೆ ಅದು ಮೊದಲ ಅಪರಾಧ. ಎರಡನೇ ಅಪರಾಧ ಅದನ್ನ ಕೇಳಿಸ್ಕೊಳ್ದೆ ಇರೋದು. ಎರಡೂ ಅಪರಾಧವೇ. ಆ ರೀತಿ ಅಪರಾಧ ಮಾಡ್ಕೊಂಡು ಜಪ ಮಾಡಿದ್ರೆ ಭಗವಂತನ ಮೇಲೆ ಅನುರಾಗ ಬೆಳೆಯೋದಿಲ್ಲ, ಅಥವಾ ಸಂಕೀರ್ತನೆಯಲ್ಲಿ ರುಚಿ ಬೆಳೆಯೋದಿಲ್ಲ. ಅವಾಗ ನಮ್ಗನ್ಸುತ್ತೆ, ಅಯ್ಯೋ ಜಪ ಮಾಡ್ಬೇಕಾ, ಅಯ್ಯೋ ಇಷ್ಟು ಮಾಲೆ ಮಾಡ್ಬೇಕಾ, ಅಯ್ಯೋ ಇಷ್ಟು ಮಾಲೆ ಮುಗೀತು ಸಾಕಪ್ಪ. ಯಾಕೆಂದ್ರೆ ಸರಿಯಾಗಿ ಜಪ ಮಾಡ್ತಾ ಇಲ್ಲ. ಇಲ್ಲ ಅಂದ್ರೆ ಪ್ರತಿ ದಿನ ಇಡೀ ಮಾಡೋದಕ್ಕೆ ನಮ್ಗೆ ಅಷ್ಟು ಚೈತನ್ಯ ರಸವಿಗ್ರಹ ನನ್ನ ನಾಮ ಹರಿನಾಮ. ಜನರ ಆಸೆಗಳು ವಿಭಿನ್ನವಾಗಿರುವುದರಿಂದ ನೀನು ನಿನ್ನ ಕರುಣೆಯಿಂದಾಗಿ ನಾನಾ ಪವಿತ್ರ ನಾಮಗಳನ್ನು ವಿತರಣೆ ಮಾಡಿದ್ದೀಯೆ. ಕಾಲ ಅಥವಾ ಸ್ಥಳವನ್ನು ಪರಿಗಣಿಸದೆಯೇ ಊಟ ಮಾಡುವಾಗ ಅಥವಾ ಮಲಗುವಾಗ ಕೂಡ ಯಾರು ನಿನ್ನ ಪವಿತ್ರ ನಾಮವನ್ನು ಜಪಿಸುತ್ತಾರೋ ಅವರಿಗೆ ಸರ್ವ ಸಿದ್ಧಿ ಲಭಿಸುತ್ತದೆ. ನಿನ್ನೆ ಯಾವುದೋ ಒಂದು ಮೆಸೇಜ್ ಬಂದಿತ್ತು ಸ್ಕಂದ ಪುರಾಣದಲ್ಲಿ ಭಾಗವತ ಮಹಾತ್ಮ್ಯದ ಬಗ್ಗೆ ಹೇಳ್ತಾ ಕೃಷ್ಣ ಬ್ರಹ್ಮನಿಗೆ ಹೇಳ್ತಾ ಇದ್ದಾನೆ, ಸುಮ್ಮನೆ ಪ್ರತಿದಿನ ಯಾರು ನನ್ನ ನಾಮವನ್ನು ತಗೋತಾರೋ ಅವರನ್ನ ನಾನು ಎಲ್ಲಾ ತರದ ಭೌತಿಕ ಜಗತ್ತಿನಲ್ಲಿ ಬಂಧನದಿಂದ ಸಿಕ್ಕಾಕೊಳ್ಳೋದ್ರಿಂದ ನಾನು ಅವರನ್ನ ರಕ್ಷಿಸ್ತೀನಿ. ಪ್ರತಿನಿತ್ಯ ನಾವು ಅದೇ ಮಾಡ್ತಾ ಇರೋದು. ಪ್ರತಿನಿತ್ಯ ಭಗವಂತನ ನಾಮ ತಗೋತಾ ಇದೀವಿ ಪ್ರಭುಪಾದರ ಆದೇಶದ ಉಪದೇಶದ ಪ್ರಕಾರ. ಹಾಗಾಗಿ ಕೃಷ್ಣ ನಮ್ಮನ್ನ ಖಂಡಿತವಾಗಿಯೂ ಭೌತಿಕ ಬಂಧನದಿಂದ ರಕ್ಷಿಸ್ತಾನೆ. ಆದ್ರೆ ನಮಗೆ ಇಚ್ಛೆ ಇರಬೇಕು. ನಮ್ಮ ಸಮಸ್ಯೆ ಏನಂದ್ರೆ ನಾವು ಭೌತಿಕತೆಯಲ್ಲಿ ಮುಳುಗಬೇಕು ಅನ್ನೋ ನಮ್ಮ ಇಚ್ಛೆ, ಆಧ್ಯಾತ್ಮಿಕತೆಗೆ ಅಂಟ್ಕೋಬೇಕು ಅನ್ನೋ ಇಚ್ಛೆ ಇಲ್ಲ ನಮ್ಮಲ್ಲಿ. ಹಾಗಾಗಿ ನಾಮದ ಯಾವ ಪ್ರಭಾವವು ನಮ್ಮ ಮೇಲೆ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನಮಗೆ. ನಾಮ ನಮ್ಮನ್ನ ಭಗವಂತನ ಹತ್ರ ಕರ್ಕೊಂಡು ಹೋಗ್ಬೋದು, ಆದ್ರೆ ನಮಗೆ ಇಚ್ಛೆ ಇರ್ಬೇಕಲ್ವಾ. ನಾವು ಬಸ್ ಸ್ಟಾಪ್ಗೆ ಹೋಗ್ತೀವಿ, ಬಸ್ ಬರ್ತಾ ಇದೆ, ಬಸ್ ನಾವ್ ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗ್ತಾ ಇದೆ. ಆದ್ರೆ ಹತ್ಲೇ ಇದ್ರೆ ಬಸ್ಸನ್ನ ಹೆಂಗ್ ಹೋಗಕ್ಕಾಗತ್ತೆ?
ಅದೇ ರೀತಿ ನಾಮ ಇದೆ, ನಾಮವನ್ನು ಚೆನ್ನಾಗಿ ಜಪ ಮಾಡದೇ ಇದ್ರೆ ಏನ್ ಪ್ರಯೋಜನ? ನಾವಾಗ ಸುಮ್ಮನೆ ಬೇಜಾರಾಗತ್ತೆ ನಮಗೆ, ಅಯ್ಯೋ ಎಷ್ಟಪ್ಪ ನಾಮ ಜಪ ಮಾಡೋದು. ಅದು ನಿಜವಾಗಿಯೂ ನಮಗೆ ರುಚಿ ಬರಬೇಕು ನಾಮದಲ್ಲಿ. ಅದು ನಾವು ಪ್ರಾಮಾಣಿಕತೆಯಿಂದ ಜಪ ಮಾಡ್ತಾ 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 ನಾಮದಲ್ಲಿ ರುಚಿ ಬರುತ್ತೆ, ಬರ್ಬೇಕು. ನೀನು ನಿನ್ನ ಸಮಸ್ತ ಶಕ್ತಿಗಳನ್ನು ಪ್ರತಿಯೊಂದು ಪುಣ್ಯ ನಾಮಗಳಲ್ಲೂ ಇರಿಸಿದ್ದೀಯೆ. ಆದರೆ ನಾನೆಷ್ಟು ದುರ್ದೈವಿ ಎಂದರೆ ನಿನ್ನ ಪವಿತ್ರ ನಾಮಗಳನ್ನು ಜಪಿಸಲು ನನಗೆ ಆಸಕ್ತಿ ಇಲ್ಲ, ರುಚಿ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಿದರು. ಓ ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತು ರಾಮಾನಂದ ರಾಯರೇ, ವ್ಯಕ್ತಿಯು ತನ್ನಲ್ಲಿ ಸುಪ್ತವಾಗಿರುವ ಕೃಷ್ಣ ಪ್ರೇಮವನ್ನು ಜಾಗೃತಗೊಳಿಸಲು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಗೆ ಜಪಿಸಬೇಕು ಎನ್ನುವ ಲಕ್ಷಣಗಳನ್ನು ನನ್ನಿಂದ ಈಗ ಶ್ರವಣ ಮಾಡಿ. ಇವಾಗ ನೋಡಿ, ಯಾವ ಮನೋಭಾವದಲ್ಲಿ ನಾವು ಜಪವನ್ನ ಮಾಡಿದ್ರೆ ಕೃಷ್ಣ ನಮಗೆ ಲಭಿಸುತ್ತಾನೆ ಅನ್ನೋ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನಾ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ತಾನು ಹುಲ್ಲಿಗಿಂತ ಕೆಳಮಟ್ಟದಲ್ಲಿದ್ದೇನೆಂದು ಭಾವಿಸುವವನು, ಮರಕ್ಕಿಂತ ಹೆಚ್ಚು ಸಹನಶೀಲನಾಗಿರುವವನು, ಸ್ವಂತಕ್ಕೆ ಗೌರವವನ್ನು ಬಯಸದೆ ಬೇರೆಯವರಿಗೆ ಎಲ್ಲಾ ರೀತಿಯ ಗೌರವಗಳನ್ನು ಸಲ್ಲಿಸಲು ಸದಾ ಸಿದ್ಧನಾಗಿರುವವನು, ಪ್ರಭುವಿನ ಪವಿತ್ರ ನಾಮವನ್ನು ಬಹಳ ಸುಲಭವಾಗಿ ಸಂಕೀರ್ತನೆ ಮಾಡಬಲ್ಲ. ಕೀರ್ತನೆಯ ಸದಾಹರಿ, ಸದಾಕಾಲ ಅವನು ಕೀರ್ತನೆ ಮಾಡಬಹುದು. ಇವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವವನ ಲಕ್ಷಣಗಳು. ಅವನು ಅತ್ಯಂತ ಉನ್ನತ ಸ್ಥಿತಿಯಲ್ಲಿದ್ದರೂ ನೆಲದ ಮೇಲಿರುವ ಹುಲ್ಲಿಗಿಂತ ಕೆಳಗಿರುವೆನೆಂದು ಭಾವಿಸುತ್ತಾನೆ. ಮರದಂತೆ ಅವನು ಎಲ್ಲವನ್ನು ಎರಡೂ ರೀತಿಯಲ್ಲಿ ಸಹಿಸಿಕೊಳ್ಳುತ್ತಾನೆ. ಮರವನ್ನು ಕಡಿದುರುಳಿಸಿದಾಗ ಅದು ಪ್ರತಿಭಟನೆ ಮಾಡೋದಿಲ್ಲ. ಒಣಗುತ್ತಿರುವಾಗಲೂ ಅದು ಯಾರಲ್ಲಿಯೂ ನೀರಿಗಾಗಿ ಬೇಡುವುದಿಲ್ಲ. ಯಾರೇ ಕೇಳಲಿ, ಮರವು ತನ್ನಲ್ಲಿರುವ ಹಣ್ಣುಗಳು, ಹೂವುಗಳು ಮತ್ತು ಇತರ ಎಲ್ಲವನ್ನು ನೀಡುತ್ತದೆ. ಸುಡು ಬಿಸಿಲನ್ನೂ ಧಾರೆಯಾದ ಮಳೆಯನ್ನೂ ಅದು ಸಹಿಸಿಕೊಳ್ಳುತ್ತದೆ. ಆದರೂ ಇತರರಿಗೆ ಅದು ಆಶ್ರಯವನ್ನು ನೀಡುತ್ತದೆ. ನೋಡಿ, ಎಷ್ಟು ಒಂದು ಮರದಿಂದ ನಾವು ಕಲ್ತ್ಕೋಬೇಕಾಗಿರೋ ಗುಣಗಳು ಎಷ್ಟಿದೆ ನೋಡಿ. ಕಡಿದು ಉರುಳಿಸಿದಾಗ ಅದು ಪ್ರತಿಭಟನೆ ಮಾಡೋದಿಲ್ಲ. ಒಣಗುತ್ತಿರುವಾಗ ಯಾರಲ್ಲೂ ಹೋಗಿ ನೀರಿಗಾಗಿ ಬೇಡೋದಿಲ್ಲ. ಯಾರೇ ಕೇಳಲಿ, ತನ್ನಲ್ಲಿರೋ ಏನು ಇದೆಯೋ ಹಣ್ಣುಗಳು, ಹೂಗಳು ಇತ್ಯಾದಿ ಎಲ್ಲವನ್ನು ನೀಡುತ್ತೆ. ಅವರು ವೈರಿನೋ ಸ್ನೇಹಿತರೋ ಪರಿಗಣಿಸದೆ. ಬಿಸಿಲನ್ನು ಸಹಿಸ್ಕೊಡುತ್ತೆ, ಬಹಳ ಮಳೆಯನ್ನು ಸಹಿಸ್ಕೊಡುತ್ತೆ. ಮತ್ತೆ ಇತರರಿಗೆ ಅದು ಆಶ್ರಯವನ್ನ ನೀಡುತ್ತೆ. ಎಷ್ಟು ಗುಣಗಳನ್ನ ನಾವು ಮೈಗೂಡಿಸ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ವೈಷ್ಣವನು ಅತ್ಯಂತ ಉನ್ನತ ಸ್ಥಾನದಲ್ಲಿರುವನಾದರೂ ನಿರಭಿಮಾನಿಯಾಗಿರುತ್ತಾನೆ. ನಿರಭಿಮಾನಿ. ಪ್ರತಿಯೊಬ್ಬರು ಕೃಷ್ಣನ ವಿಶ್ರಾಂತಿಯ ಸ್ಥಾನ ಎಂದು ಭಾವಿಸಿ ಎಲ್ಲಾ ರೀತಿಯ ಗೌರವಗಳನ್ನು ಕೊಡುತ್ತಾನೆ. ಇದು ಬಹಳ ಮುಖ್ಯ. ಈ ಹಂತಕ್ಕೆ ನಾವು ಬರೋ ತನಕ ನಮ್ಮ ಕೃಷ್ಣ ಭಕ್ತಿಯಲ್ಲಿ ನಾವು ಮುಂದುವರಿಯೋದು ಬಹಳ ಕಷ್ಟ. ಈ ರೀತಿಯಲ್ಲಿ ವ್ಯಕ್ತಿಯು ಪ್ರಭು ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಿದರೆ ಕೃಷ್ಣ ಪಾದ ಕಮಲಗಳನ್ನು ಕುರಿತು ಅವನಿಗಿರುವ ಸುಪ್ತ ಪ್ರೇಮವು ಖಂಡಿತವಾಗಿಯೂ ಜಾಗೃತವಾಗುತ್ತದೆ. ಸೊ ಹೇಗೆ ಜಪ ಮಾಡಬೇಕು? ನಾನು ಹುಲ್ಲು ಕಡ್ಡಿಗಿಂತ ಮಿಗಿಲಾದವನೇನಲ್ಲ, ಕೆಳಗಿರುವನು. ಮರದಂತೆ ಮರನ ಯಾರಾದ್ರೂ ಕಡದಾಕಿದ್ರು ಅದು ಪ್ರತಿಭಟಿಸೋದಿಲ್ಲ. ಒಣಗ್ತಾ ಇದ್ರು ಹೋಗಿ ಯಾರ ಹತ್ರ ನೀರು ಕೇಳೋದಿಲ್ಲ. ಎಲ್ಲಾ ಸನ್ನಿವೇಶಗಳಲ್ಲಿ ಅದರ ಹತ್ರ ಏನಿದೆಯೋ ಅದನ್ನ ಇನ್ನೊಬ್ಬರಿಗೆ ವಿತರಿಸೋದಕ್ಕೆ ಸಿದ್ಧವಾಗಿರತ್ತೆ. ಬಹಳ ಬಿಸಿಲು, ಬಹಳ ಮಳೆ ಎಲ್ಲವನ್ನೂ ಸಹಿಸ್ಕೊಳ್ಳುತ್ತೆ. ಮತ್ತೆ ವೈಷ್ಣವ ಎಂಥ ಸ್ಥಾನದಲ್ಲಿದ್ರು ನಿರಭಿಮಾನಿ ಆಗಿರ್ತಾನೆ. ತನಗೆ ಯಾರು ಗೌರವ ಕೊಡದೆ ಹೋದ್ರು ಎಲ್ಲಾ ಜೀವಿಗಳಲ್ಲೂ ಪರಮಾತ್ಮ ನೆಲೆಸಿದ್ದಾನೆ ಅಂತ ಎಲ್ಲಾ ಜೀವಿಗಳಿಗೂ ಗೌರವವನ್ನು ಕೊಡ್ತಾನೆ. ಈ ರೀತಿಯಲ್ಲಿ ಯಾರು ಜೀವನ ನಡೆಸ್ತಾ ಇದ್ದಾರೋ ಆ ವೈಷ್ಣವರು ಕೃಷ್ಣ ಪ್ರೇಮವನ್ನು ಜಾಗೃತಗೊಳಿಸ್ಕೋತಾರೆ. ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಮಾತನಾಡುತ್ತಿರುವಾಗ ಅವರ ದೈನ್ಯವು ಹೆಚ್ಚಾಯಿತು. ತಾವು ಪರಿಶುದ್ಧವಾದ ಭಕ್ತಿ ಸೇವೆಯನ್ನು ಮಾಡಲು ಸಾಧ್ಯವಾಗಲೆಂದು ಅವರು ಕೃಷ್ಣನನ್ನು ಕುರಿತು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದ್ರು. ನೋಡಿ, ಅವ್ರಿಗೆ ಚೈತನ್ಯ ಮಹಾಪ್ರಭು ಆಗ್ಲೇ ಅಷ್ಟು ಉನ್ನತ ಮಟ್ಟದಲ್ಲಿದ್ದಾರೆ, ನಮಗೆ ಕಲಿಸ್ತಾ ಇದ್ದಾರೆ. ಏನ್ ಮಾಡ್ತಾ ಇದಾರೆ ಇವಾಗ? ಅಯ್ಯೋ, ನನಗೆ ಚೆನ್ನಾಗಿ ನಿನ್ನ ನಾಮದ ಮೇಲೆ ರುಚಿ ಇಲ್ಲ ಅಂದ್ಬಿಟ್ಟು ದೈನ್ಯ ಭಾವದಿಂದ ದಯವಿಟ್ಟು ನಾನು ಭಕ್ತಿ ಸೇವೆಯನ್ನು ಚೆನ್ನಾಗಿ ಮಾಡೋವಾಗ್ಲಿ ಅಂತ ದೈನ್ಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ದೇವೋತ್ತಮನನ್ನು ಕುರಿತ ಪ್ರೇಮದ ಸಂಬಂಧವು ಎಲ್ಲಿದೆಯೋ ಅವರ ಸಹಜ ಲಕ್ಷಣವೆಂದರೆ ಆ ಭಕ್ತನು ತಾನೊಬ್ಬ ಭಕ್ತ ಎಂದು ಭಾವಿಸುವುದೇ ಇಲ್ಲ. ಯಾರಲ್ಲಿ ಪ್ರೇಮ ಸಂಬಂಧ ಇದ್ರೆ ಅವರು ತಮ್ಮನ್ನ ತಾವು ಭಕ್ತರಂತ ಪರಿಗಣಿಸೋದೇ ಇಲ್ಲ. ಮೊದಲಿಗೆ ಕೃಷ್ಣನ್ನು ಕುರಿತು ಲವಲೇಶವು ಪ್ರೇಮ ತನಗಿಲ್ಲ ಎಂದು ಅವನು ಸದಾ ಭಾವಿಸುತ್ತಾನೆ. ಹಾಗಾಗಿ ನಮ್ಮ ಭಕ್ತಿ ಚೆನ್ನಾಗಾಗ್ಲಿ ಅಂತ ಇಲ್ಲಿ ಚೈತನ್ಯ ಮಹಾಪ್ರಭು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ಮಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿರ್ರಹಿತುಕೀ ತ್ವಯಿ. ಓ ಜಗತ್ತಿನ ಒಡೆಯನೇ, ನನಗೆ ಐಹಿಕ ಸಂಪತ್ತು ಬೇಡ. ಐಹಿಕ ಅನುಯಾಯಿಗಳಾಗಲಿ, ಸುಂದರವಾದ ಹೆಂಡತಿಯಾಗಲಿ, ಅಲಂಕಾರಿಕ ಭಾಷೆಯಲ್ಲಿ ವರ್ಣಿಸಲಾದ ಕಾಮ್ಯ ಕರ್ಮಗಳಿಗಾಗಲಿ ನಾನು ಆಸೆ ಪಡುವುದಿಲ್ಲ. ಜನ್ಮ ಜನ್ಮಾಂತರಕ್ಕೂ ನಾನು ಬಯಸುವುದೆಲ್ಲ ನಿನಗೆ ಸಲ್ಲಿಸುವ ಅಹೈತುಕವಾದ ಭಕ್ತಿ ಸೇವೆ. ಅಂದ್ರೆ ಇಂದ್ರಿಯ ಭೋಗ ಬೇಡ ಅಂತ ಇಲ್ಲಿ ಪ್ರಾರ್ಥನೆ. ನನಗೆ ಯಾವ ತರಹದ ಇಂದ್ರಿಯ ಭೋಗ ಬೇಡ, ನನಗೆ ಯಾವ ತರಹ ಸಂಪತ್ತು ಬೇಡ, ನನಗೆ ಯಾವ ತರಹ ಸ್ವತ್ತು ಬೇಡ, ಯಾವ ತರಹ ಅನುಯಾಯಿಗಳು ಬೇಡ. ಕೇವಲ ನನಗೆ ನಿನ್ನ ಅಹೈತುಕವಾದ ಭಕ್ತಿ, ಅಂದ್ರೆ ಕಾರಣರಹಿತವಾದ, ಕೇವಲ ನಿನ್ನ ಸಂತೃಪ್ತಿಗಾಗಿ ಮಾಡುವಂತಹ ಭಕ್ತಿಯನ್ನ ನನಗೆ ದಯಪಾಲಿಸು ಅಂತ ಕೇಳ್ಕೊತಾ ಇದ್ದಾರೆ. ನನ್ನ ಪ್ರೀತಿಯ ಪ್ರಭು ಕೃಷ್ಣ, ನಾನು ನಿನ್ನಿಂದ ಐಹಿಕ ಸಂಪತ್ತನ್ನು ಬಯಸುವುದಿಲ್ಲ, ಅಥವಾ ಅನುಯಾಯಿಗಳನ್ನಾಗಲಿ, ಒಬ್ಬಳು ಸುಂದರವಾದ ಪತ್ನಿಯನ್ನಾಗಲಿ ಬಯಸುವುದಿಲ್ಲ, ಅಥವಾ ಕಾಮ್ಯಕರ್ಮಗಳ ಫಲಗಳನ್ನು ಬಯಸುವುದಿಲ್ಲ. ಜನ್ಮ ಜನ್ಮಾಂತರಕ್ಕೂ ನಿನ್ನಲ್ಲಿ ಪರಿಶುದ್ಧ ಭಕ್ತಿ ಸೇವೆಯನ್ನು ಸಲ್ಲಿಸುವಂತೆ ನಿನ್ನ ಅವ್ಯಾಜ್ಯ ಕರುಣೆಯಿಂದ ನನ್ನನ್ನು ಅನುಗ್ರಹಿಸು. ಅತ್ಯಂತ ದೈನ್ಯದಿಂದ ತಮ್ಮನ್ನು ಐಹಿಕ ಪ್ರಪಂಚದ ಒಬ್ಬ ಬದ್ಧಾತ್ಮನೆಂದು ಪರಿಗಣಿಸಿಕೊಂಡು ಚೈತನ್ಯ ಮಹಾಪ್ರಭುಗಳು ಪ್ರಭುವಿನ ಸೇವೆಯಲ್ಲಿ ಮಗ್ನರಾಗಬೇಕೆಂಬ ತಮ್ಮ ಆಸೆಯನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದರು. ಆದ್ರೆ ನಮ್ಮಂತ ಬದ್ಧ ಜೀವಿಗಳಿಗೆ ಇದು ಇರೋ ಪ್ರಾರ್ಥನೆ. ಎಲ್ಲಾ ಮನಸ್ಸು ಇಲ್ಲಿ ಆ ವಿಷಯ, ಈ ವಿಷಯ, ಈ ಭೌತಿಕ ವಿಷಯ, ಆ ಭೌತಿಕ ವಿಷಯ, ಅದು ಇದು ಎಲ್ಲದನ್ನು ಬಿಟ್ಟು ಕೃಷ್ಣ ಕೇವಲ ನಿನ್ನ ಶುದ್ಧ ಭಕ್ತನಾಗೋದಕ್ಕೆ ನನಗೆ ಅನುಗ್ರಹಿಸು ಅನ್ನೋ ಒಂದು ಪ್ರಾರ್ಥನೆ ಭಕ್ತನ ಮನಸ್ಸಿನಲ್ಲಿರುತ್ತೆ. ಎರಡು ತರಹ ಜೀವಿಗಳಿದ್ದಾರೆ. ಒಬ್ರು ಬದ್ಧ ಜೀವಿಗಳು, ಇನ್ನೊಬ್ರು ಭಕ್ತರು. ಬದ್ಧ ಜೀವಿಗಳು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅವರ ಆ ಭೌತಿಕ ಈ ಇಚ್ಛೆಗಳು, ಅಯ್ಯೋ ಇದು ಈಡೇರಿಲ್ಲ, ಅದು ಈಡೇರಿಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅವರ ಯೋಚನೆ ಇದು ದೇಹಕ್ಕೆ ಸಂಬಂಧಿತವಾದದ್ದು, ಕುಟುಂಬಕ್ಕೆ ಸಂಬಂಧಿತವಾದದ್ದು. ಇದು ಬದ್ಧ ಜೀವಿಯ ಪರಿಸ್ಥಿತಿ. ಹಾಗಾಗಿ ಅವರ ಮನಸ್ಸು ನೆಮ್ಮದಿಯಿಂದ ಇರೋದಿಲ್ಲ. ಅವರು ವಿಚಲಿತರಾಗಿರ್ತಾರೆ, ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಇದು ಬದ್ಧ ಜೀವಿಯ ಪರಿಸ್ಥಿತಿ. ಅರೆ ಯಾರು ಭಕ್ತನಾಗಿರ್ತಾನೋ ಅವನೇನ್ ಮಾಡ್ತಾನೆ, ಓ ಇನ್ನು ನನಗೆ ಸಮಯ ಜಾಸ್ತಿ ಇಲ್ಲ, ಎಷ್ಟು ಸಮಯ ಇದೆಯೋ ಗೊತ್ತಿಲ್ಲ ನಮಗೆ. ಹಾಗಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಿನ್ನ ಭಕ್ತನನ್ನಾಗಿ ನನಗೆ ಆಗೋದಕ್ಕೆ ನನಗೆ ಅನುಗ್ರಹಿಸು ಅನ್ನೋ ಒಂದು ಸಮಯ ಇಲ್ಲ ಅನ್ನೋ ಒಂದು ಆತಂಕದಲ್ಲಿ ಅವನು ಬಹಳ ಸಂಪೂರ್ಣವಾಗಿ ಮಗ್ನನಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾನೆ. ಯಾಕಂದ್ರೆ ಎಷ್ಟು ಸಮಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಈ ಅವಕಾಶವನ್ನ ಕಳ್ಕೊಂಬಿಟ್ರೆ ತಿರ್ಗಾ ಎಲ್ಲಿಗೆ ಹೋಗ್ತೀನೋ, ಏನಾಗ್ತೀನೋ, ಮತ್ತೆ ಭಕ್ತಿಗೆ ಬರ್ತೀನೋ ಇಲ್ವೋ, ಮತ್ತೆ ಭಕ್ತರ ಸಂಘ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ಭಕ್ತನಲ್ಲಿ ಇರುತ್ತೆ. ಅತ್ಯಂತ ದೈನ್ಯದಿಂದ ತಮ್ಮನ್ನು ಐಹಿಕ ಪ್ರಪಂಚದ ಒಬ್ಬ ಬದ್ಧಾತ್ಮನೆಂದು ಪರಿಗಣಿಸಿಕೊಂಡು ಚೈತನ್ಯ ಮಹಾಪ್ರಭುಗಳು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಓ ನನ್ನ ಪ್ರಭು, ಐನಂದ ತನುಜಾ ಕಿಂಕರಂ ಪತಿತಮ್ಮ ವಿಷಮೇ ಭವಾಂಬುಧೌ ಕೃಪಯಾ ತವ ಪಾದ ಪಂಕಜ ಧೂಳಿ ಸದೃಶಂ ವಿಚಿಂತಯ. ಓ ನನ್ನ ಪ್ರಭು, ನಂದ ಮಹಾರಾಜನ ಪುತ್ರನಾದ ಓ ಕೃಷ್ಣ, ನಾನು ನಿನ್ನ ಶಾಶ್ವತ ದಾಸ. ಆದರೆ ನನ್ನದೇ ಆದ ಕಾಮ್ಯಕರ್ಮಗಳ ಕಾರಣದಿಂದಾಗಿ ಈ ಭಯಂಕರವಾದ ಅಜ್ಞಾನ ಸಾಗರದಲ್ಲಿ ನಾನು ಬಿದ್ದಿದ್ದೇನೆ. ಕಾಮ್ಯಕರ್ಮಗಳ ಕಾರಣವಾಗಿ ಅಂದ್ರೆ ನಮ್ಮ ಇಂದ್ರಿಯ ಭೋಗದ ಇಚ್ಛೆಯಿಂದಾಗಿ ನಾನು ಈ ಭೌತಿಕ ಜಗತ್ತಿನಲ್ಲಿ ಬಿದ್ದಿದ್ದೇನೆ. ಈಗ ದಯವಿಟ್ಟು ನನ್ನ ಬಗೆಗೆ ಅವ್ಯಾಜವಾದ ಕರುಣೆಯನ್ನು ತೋರು. ಅಂದ್ರೆ ನನಗೆ ಯೋಗ್ಯತೆ ಇಲ್ಲ, ಆದರೂ ನೀನು ದಯವಿಟ್ಟು ನನಗೆ ಕರುಣೆಯನ್ನು ತೋರು. ನಿನ್ನ ಪಾದ ಕಮಲದ ಧೂಳಿನ ಒಂದು ಕಣವೆಂದು ನನ್ನನ್ನು ಪರಿಗಣಿಸು. ನಿನ್ನ ಪಾದ ಕಮಲಗಳ ಒಂದು ಕಣವಾಗಿ ನನ್ನನ್ನು ಇರಿಸ್ಕೋ. ಅಂದ್ರೆ ನಿನ್ನ ಪಾದಗಳ ಆಶ್ರಯವನ್ನ ಕೊಡು ಅಂತ ಮತ್ತೆ ದೈನ್ಯದಿಂದ ನನ್ನನ್ನ ದೂರ ತಳ್ಳಬೇಡ ಕೃಷ್ಣ.
ನನಗೆ ಯಾವ ಯೋಗ್ಯತೆಯೂ ಇಲ್ಲ ಹ್ಮ್ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನು ನಿನ್ನ ಶಾಶ್ವತ ದಾಸ, ಆದರೆ ನಾನು ನಿನ್ನನ್ನು ಮರೆತಿದ್ದೇನೆ. ನಾನು ಈಗ ಅಜ್ಞಾನ ಸಾಗರದಲ್ಲಿ ಬಿದ್ದಿದ್ದೇನೆ ಮತ್ತು ಬಾಹ್ಯ ಶಕ್ತಿಯಿಂದ ಬದ್ಧಾತ್ಮನಾಗಿದ್ದೇನೆ. ಬಂಧಿತನಾಗಿದ್ದೇನೆ. ಅಜ್ಞಾನ ಸಾಗರದಲ್ಲಿ ಬಿದ್ದಿದ್ದೇನೆ, ಮರ್ತೋಗ್ಬಿಟ್ಟಿದ್ದೀನಿ. ನಾವ್ ಯಾವಾಗ ಜ್ಞಾಪಕ ಇಟ್ಕೊಂಡಿರ್ತೀವಿ? ಕೃಷ್ಣನ ಜ್ಞಾಪಕ ಇಟ್ಕೊಳ್ತೀವಿ ಯಾವಾಗಾದ್ರೂ ಒಂದೊಂದ್ಸತಿ ಜಪ ಮಾಡ್ತಿರುವಾಗ್ಲೂ ಮರ್ತು ಬಿಟ್ಟಿರ್ತೀವಿ ನಾವು. ಯಾರ್ದು ಜಪ, ಯಾರ ಹೆಸರನ್ನ ತಗೋತಾ ಇದೀವಿ ಅನ್ನೋದೇ ಮರ್ತು ಬಿಟ್ಟಿರ್ತೀವಿ. ಅಷ್ಟು ನಮ್ಮ ಪತಿತ ಸ್ಥಿತಿ. ನಿನ್ನ ಪಾದ ಕಮಲದ ಧೂಳಿನ ಕಣಗಳ ನಡುವೆ ಒಂದು ಸ್ಥಾನ ಕೊಡುವ ಮೂಲಕ ನನ್ನ ಬಗೆಗೆ ಅವ್ಯಾಜ ಕರುಣೆಯನ್ನು ತೋರು. ಇದರಿಂದ ನಾನು ನಿನ್ನ ಶಾಶ್ವತ ದಾಸನಾಗಿ ನಿನ್ನ ಸೇವೆಯಲ್ಲಿ ಮಗ್ನನಾಗಿರುವುದು ಸಾಧ್ಯವಾಗುತ್ತದೆ. ಕೃಷ್ಣನ ಪಾದಾರವಿಂದಗಳಲ್ಲಿದ್ರೆ ಅತಿ ಯಾರ ಪಾದಾರವಿಂದಗಳಲ್ಲಿ ಇದ್ದೀನಿ ಅನ್ನೋ ಒಂದು ನೆನಪಾದ್ರೂ ಇರುತ್ತೆ. ಓ, ಕೃಷ್ಣನ ಪಾದಾರವಿಂದಗಳಲ್ಲಿದ್ದೀನಿ, ಸರಿ, ಅವನಿಗೆ ಸೇವೆಯನ್ನ ಮಾಡ್ತೀನಿ. ಚೈತನ್ಯ ಮಹಾಪ್ರಭುಗಳಲ್ಲಿ ಸಹಜವಾದ ದೈನ್ಯ ಮತ್ತು ಆತಂಕಗಳು ಜಾಗೃತಗೊಂಡವು. ಈ ಆತಂಕಗಳು ನಮ್ಮಲ್ಲೂ ಜಾಗೃತಗೊಳ್ಬೇಕು. ಅರೆ, ದುರಾದೃಷ್ಟವಶಾತ್ ನಮ್ಮ ಜೀವನದಲ್ಲಿ ಎಲ್ಲಾ ವಿಷಯಗಳು ಚೆನ್ನಾಗಿ ನಡೀತಾ ಇದ್ರೆ ಆವಾಗ ನಾವು ಈ ಪ್ರಾರ್ಥನಾ ಭಾವವನ್ನು ಮರ್ತೇ ಬಿಡ್ತೀವಿ. ಅಥವಾ ತುಂಬಾ ಕಷ್ಟಗಳು ಇದ್ರೂ ಕೂಡ ಮರ್ತು ಬಿಡ್ತೀವಿ. ಆದ್ರೆ ಈ ದೈನ್ಯ ಮತ್ತೆ ಆತಂಕಗಳು ನಮ್ಮಲ್ಲಿ ಯಾವಾಗ್ಲೂ ಇರ್ಬೇಕು. ಆಗ ನಾವು ಮಾಡೋ ಪ್ರತಿಯೊಂದು ಭಕ್ತಿ ಸೇವೆ ಚಟುವಟಿಕೆಯು ಕೂಡ ನಾವು ಬಹಳ ಚೆನ್ನಾಗಿ ಮಾಡ್ಬೋದು. ಆದ್ರೆ ನಮಗೆ ಈ ಆತಂಕ ಇಲ್ಲ, ನಮಗೆ ಬೇಕಿಲ್ಲ ನಿಜವಾಗಿಯೂ. ಪ್ರೇಮ ವೇಷದಲ್ಲಿ ಮಹಾಮಂತ್ರವನ್ನು ಸಂಕೀರ್ತನೆ ಮಾಡುವ ಶಕ್ತಿಯನ್ನು ತಮಗೆ ಕೊಡುವಂತೆ ಅವರು ಕೃಷ್ಣನನ್ನು ಪ್ರಾರ್ಥಿಸಿದರು. ನಯನಂ ಗಲದಷ್ಟು ಧಾರಯ ವದನಂ ಗದ್ಗದ ರುದ್ದಯಾಗಿರ ಪುಲಕೈರ್ನಿಚಿತಂ ವಪು ಕದಾ ತವ ನಾಮ ಗ್ರಹಣೆ ಭವಿಷ್ಯತಿ. ನನ್ನ ಪ್ರೀತಿಯ ಪ್ರಭುವೇ, ನಿನ್ನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವಾಗ ಯಾವಾಗ ಕಂಬನಿ ತುಂಬಿ ಧಾರೆ ಧಾರೆಯಾಗಿ ಹರಿಯುತ್ತಾ ನನ್ನ ಕಣ್ಣುಗಳು ಸುಂದರಗೊಳ್ಳುತ್ತವೆ. ನಿನ್ನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವಾಗ ಯಾವಾಗ ನನ್ನ ಕಂಠ ಗದ್ಗದವಾಗುತ್ತದೆ, ಯಾವಾಗ ನನ್ನ ದೇಹದಲ್ಲಿ ರೋಮಗಳಲ್ಲಿ ದಿವ್ಯ ಸುಖದಲ್ಲಿ ನಿಮಿರಿ ನಿಲ್ಲುತ್ತವೆ. ಯಾವಾಗ ಆಗತ್ತೆ ಪತಿತ ಸ್ಥಿತಿಯಲ್ಲಿದ್ದೀನಿ, ಯಾವಾಗ ನಾನಿಷ್ಟು ಮೇಲ್ಮಟ್ಟಕ್ಕೆ ಏರೋದು ಅನ್ನೋ ಒಂದು ಅದೇ ಆತಂಕ ಅಥವಾ ಬಯಕೆ, ಹಿರಿಯಾದ ಆಸೆ ಇರಬೇಕು. ದೇವೋತ್ತಮನನ್ನು ಕುರಿತ ಪ್ರೇಮವಿಲ್ಲದೆ ನನ್ನ ಜೀವನವು ನಿಷ್ಪ್ರಯೋಜಕವಾಗಿದೆ. ಆದ್ದರಿಂದ ನನ್ನನ್ನು ನಿನ್ನ ದಾಸನಾಗಿ ಅಂಗೀಕರಿಸು ಮತ್ತು ದೇವರನ್ನು ಕುರಿತ ಪ್ರೇಮಾವೇಶವೆಂಬ ಸಂಬಳವನ್ನು, ದಾಸನನ್ನಾಗಿ ನನ್ನನ್ನು ಅಂಗೀಕರಿಸು ಮತ್ತೆ ನನಗೆ ಸಂಬಳ ಕೊಡು. ಏನು ಸಂಬಳ ಅದು? ದೇವರನ್ನು ಕುರಿತ ಪ್ರೇಮಾವೇಶವೆಂಬ ಸಂಬಳವನ್ನು ನನಗೆ ನೀಡು ಎಂದು ನಾನು ಪ್ರಾರ್ಥಿಸುತ್ತೇನೆ. ಕೃಷ್ಣ ವಿರಹವು ನಾನಾ ಬಗೆಯ ಉದ್ವೇಗ, ವಿಷಾದ ಮತ್ತು ದೈನ್ಯಗಳಿಂದ ಕೂಡಿದ ರಸಗಳನ್ನು ಜಾಗೃತಗೊಳಿಸಿತು. ಹೀಗೆ ಚೈತನ್ಯ ಮಹಾಪ್ರಭುಗಳು ಹುಚ್ಚರಂತೆ ಮಾತನಾಡಿದರು. ಯುಗಾಯಿತಂ ನಿಮೇಷೇಣ ಚಕ್ಷುಷಾ ಪ್ರಾವೃಷಾಯಿತಂ ಶೂನ್ಯಾಯಿತಂ ಜಗತ್ಸರ್ವಂ ಗೋವಿಂದ ವಿರಹೇಣ ಮೇ. ನನ್ನ ಪ್ರಭು ಗೋವಿಂದ, ನಿನ್ನಿಂದ ಅಗಲಿಕೆಯಾದರೆ ನಾನು ಒಂದು ಕ್ಷಣವನ್ನು ಒಂದು ಮಹಾಯುಗವೆಂದು ಪರಿಗಣಿಸುತ್ತೇನೆ. ನನ್ನ ಕಣ್ಣಿನಿಂದ ಮಳೆಯ ಧಾರೆಯಂತೆ ಕಂಬನಿ ಸುರಿಯುತ್ತದೆ. ಇಡೀ ಜಗತ್ತೇ ನನಗೆ ಶೂನ್ಯವಾಗಿ ಕಾಣುತ್ತದೆ. ನನ್ನ ಆತಂಕದಲ್ಲಿ ಒಂದು ದಿನವೂ ಮುಕ್ತಾಯಗೊಳ್ಳುವುದೇ ಇಲ್ಲ, ಏಕೆಂದರೆ ಪ್ರತಿ ಕ್ಷಣವೂ ನನಗೆ ಯುಗದಂತೆ ಭಾಸವಾಗುತ್ತದೆ. ಒಂದೇ ಸಮನೆ ಕಂಬನಿಗರಿಯುತ್ತಾ ನನ್ನ ಕಣ್ಣುಗಳು ಮಳೆಗಾಲದ ಮೇಘಗಳಂತೆಯೇ ಆಗುತ್ತವೆ. ಗೋವಿಂದನ ವಿರಹದಿಂದ 3 ಲೋಕಗಳು ಶೂನ್ಯವಾದವು. ನಿಧಾನವಾಗಿ ಉರಿಯುವ ಬೆಂಕಿಯಲ್ಲಿ ಜೀವಂತವಾಗಿ ದಹನವಾಗುತ್ತಿರುವ ಅನುಭವ ನನಗಾಗುತ್ತಿದೆ. ನನ್ನ ಪ್ರೇಮವನ್ನು ಪರೀಕ್ಷಿಸುವುದಕ್ಕೋಸ್ಕರ ಪ್ರಭು ಕೃಷ್ಣನು ನನ್ನ ವಿಷಯದಲ್ಲಿ ಉದಾಸೀನನಾಗಿದ್ದಾನೆ. ನನ್ನ ಗೆಳತಿಯರು ಅವನನ್ನು ಉಪೇಕ್ಷಿಸುವುದೇ ಉತ್ತಮ ಎಂದು ಹೇಳುತ್ತಾರೆ. ಶ್ರೀಮತಿ ರಾಧಾರಾಣಿಯು ಹೀಗೆ ಯೋಚಿಸುತ್ತಿರುವಾಗ ಅವಳದು ಪರಿಶುದ್ಧ ಹೃದಯವಾದ್ದರಿಂದ ಸಹಜವಾದ ಪ್ರೇಮ ಗುಣವು ಪ್ರಕಟವಾಯಿತು. ಈರ್ಷ್ಯೆ, ಉತ್ಕಂಠತೆ, ದೈನ್ಯ, ಉತ್ಸಾಹ ಮತ್ತು ವಿನಯ, ಈ ಭಾವಗಳು ಪ್ರೇಮಾವೇಶದ ಲಕ್ಷಣಗಳು. ಎಲ್ಲ ಒಂದೇ ಸ್ಥಳದಲ್ಲಿ ಪ್ರಕಟವಾದವು. ಆ ಭಾವದಲ್ಲಿ ಶ್ರೀಮತಿ ರಾಧಾರಾಣಿಯ ಮನಸ್ಸು ಪ್ರಕ್ಷುಬ್ಧವಾಗಿತ್ತು. ಆದ್ದರಿಂದ ಅವಳು ಭಕ್ತಿಯಲ್ಲಿ ಪ್ರೌಢಿಮೆಯಿಂದ ಕೂಡಿದ ಒಂದು ಶ್ಲೋಕವನ್ನು ತನ್ನ ಗೋಪಿ ಗೆಳತಿಯರಿಗೆ ಹಾಡಿದಳು. ಅದೇ ಪ್ರೇಮಾವೇಶದ ಭಾವದಲ್ಲಿ ಚೈತನ್ಯ ಮಹಾಪ್ರಭುಗಳು ಆ ಶ್ಲೋಕವನ್ನು ಹಾಡಿದರು. ಅವರು ಹಾಗೆ ಮಾಡುತ್ತಿದ್ದಂತೆ ತಾವೂ ಶ್ರೀಮತಿ ರಾಧಾರಾಣಿ ಎಂದು ಭಾವಿಸಿಕೊಂಡರು.
ಆಶ್ಲಿಷ್ಯ ವಾ ಪಾದರತಾಂ ಪಿನಷ್ಟು ಮಾಂ ಅದರ್ಶನಾನ್ ಮರ್ಮಹತಾಂ ಕರೋತು ವಾ ಯಥಾ ತಥಾ ವಾ ವಿದಧಾತು ಲಂಪಟೋ ಮತ್ಪ್ರಾಣನಾಥಸ್ತು ಸ ಏವ ನಾಪರಃ. ಯಾರ ಪಾದ ಕಮಲದಡಿಯಲ್ಲಿ ಈ ದಾಸಿಯು ಬಿದ್ದಿದ್ದಾಳೆಯೋ ಆ ಕೃಷ್ಣನು ಬಿಗಿಯಾಗಿ ಅಪ್ಪಿಕೊಳ್ಳಲಿ, ಅಥವಾ ಅವನು ನನ್ನನ್ನು ತುಳಿದು ಹಾಕಲಿ, ಅಥವಾ ಎಂದೂ ದರ್ಶನವನ್ನು ಕೊಡದೆ ನನ್ನ ಹೃದಯವನ್ನು ಭಗ್ನಗೊಳಿಸಲಿ. ಎಷ್ಟೇ ಆಗಲಿ ಅವನು ಲಂಪಟನವಲ್ಲವೇ, ಅವನ ಮನಸ್ಸಿಗೆ ಬಂದದ್ದನ್ನು ಮಾಡಲಿ. ಆದರೂ ಅವನು ನನ್ನ ಹೃದಯವು ಆರಾಧಿಸುವ ಪ್ರಭುವಲ್ಲದೆ ಬೇರೆ ಯಾರೂ ಅಲ್ಲ. ಇದು ರಾಧಾರಾಣಿಯ ಪ್ರೇಮದ ಭಾವ. ಶಿಕ್ಷಾಷ್ಟಕದ ಕೊನೆಯ ಶ್ಲೋಕ. ನಾವು ನೋಡ್ತೀವಿ ಶಿಕ್ಷಾಷ್ಟಕದಲ್ಲಿ ಪ್ರಾರಂಭ ಹರಿನಾಮವನ್ನು ಉಚ್ಚಾರ ಮಾಡೋದ್ರಿಂದ ನಾವು ಜೀವನದಲ್ಲಿ ಯಾವ ರೀತಿ ಸಂತೋಷ ಅನುಭವ ಆಗುತ್ತೆ. ಆದ್ರೆ ದುರಾದೃಷ್ಟವಶಾತ್ ನಮಗೆ ಆ ನಾಮದಲ್ಲಿ ಅಷ್ಟೊಂದು ಶಕ್ತಿ ಇದ್ರು ಅದರ ಮೇಲೆ ಯಾವ ಒಂದು ರುಚಿಯೂ ಇಲ್ಲ. ಹಾಗಾಗಿ ಪ್ರಾರ್ಥನೆ, ನನಗೆ ಬೇರೆ ಏನು ಬೇಡ, ನನಗೆ ನಿನ್ನ ಕೃಷ್ಣ ಭಕ್ತಿ, ನಿನ್ನ ದಾಸನನ್ನಾಗಿ ನನ್ನನ್ನು ಮಾಡ್ಕೋ. ನೀನು ಕೃಪೆ ತೋರಿ ನನ್ನನ್ನ ನಿನ್ನ ಪಾದದ ಧೂಳಿನ ಒಂದು ಕಣವಾಗಿ ನನ್ನನ್ನು ಸ್ವೀಕರಿಸು. ಹೀಗೆ ಪ್ರಾರ್ಥನಾ ಭಾವದಲ್ಲಿ ಭಗವಂತನ ಅವ್ಯಾಜ ಕರುಣೆಯ ಒಂದು ಕೃಪೆ ನಮ್ಮ ಮೇಲೆ ಬೀಳ್ಲಿ ಅಂತ ಚೈತನ್ಯ ಮಹಾಪ್ರಭುಗಳು ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಕೊನೆಯ 4 ಶ್ಲೋಕಗಳು ಮಧ್ಯ 1 ತೃಣಾದ ಪಿಸಿಂಚಿನ. ಸೊ 5 ಶ್ಲೋಕಗಳು ನಮಗೆ ಭಕ್ತಿಯ ಮಾರ್ಗ, ಭಕ್ತಿಯಲ್ಲಿ ಕೃಷ್ಣನ ಕೃಪೆ ಬೇಕು ಅನ್ನೋದು. ಕೊನೆಯ 3 ಅವನಿಂದ ವಿರಹ, ಮತ್ತೆ ಅಂತಿಮವಾದದ್ದು ಎಲ್ಲಕ್ಕಿಂತ ಮಿಗಿಲಾದ ರಾಧಾರಾಣಿಯ ಭಾವ. ಅಂದ್ರೆ ಈ ಶಿಕ್ಷಾಷ್ಟಕದಲ್ಲಿ ನಮಗೆ ಪ್ರಾರಂಭಿಕ ಹಂತದಿಂದ ಕೃಷ್ಣ ಪ್ರೇಮದ ರಾಧಾರಾಣಿಯ ಭಾವದ ತನಕ ಚೈತನ್ಯ ಮಹಾಪ್ರಭುಗಳು ನಮಗೆ ಸುಮ್ಮನೆ 8 ಶ್ಲೋಕಗಳಲ್ಲಿ ನಮಗೆ ನಮ್ಮ ಜೀವನ ಯಾವ ರೀತಿ, ನಮ್ಮ ಭಕ್ತಿ ಭಾವನೆಗಳು ಯಾವ ರೀತಿ ಪ್ರಗತಿಯನ್ನ ಹೊಂದಬೇಕು, ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದನ್ನ ಬಹಳ ಸುಲಭವಾಗಿ 8 ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ಈ 8ನೇ ಶ್ಲೋಕದ ವರ್ಣನೆ ಇನ್ನಷ್ಟು ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇದು ರಾಧಾರಾಣಿಯ ಭಾವ. ಮುಂಚೆನೂ ಹೇಳಿದೀನಿ ನಾನು, ರಾಧಾರಾಣಿ ಕೃಷ್ಣನ ಸಂಬಂಧದ ಅರಿವಿನೊಂದಿಗೆ ನಾವು ಇದನ್ನ ಶ್ರವಣ ಮಾಡ್ಬೇಕು. ಒಬ್ಬ ಹುಡುಗ ಹುಡುಗಿಯರ ಒಂದು ಸಂಬಂಧ ಅಂತ ಅನ್ಕೊಂಡು ನಾವು ಕೇಳಬಾರ್ದು. ನಾನು ಕೃಷ್ಣನ ಪಾದ ಕಮಲಗಳ ತಡಿಯಲ್ಲಿ ಒಬ್ಬಳು ದಾಸಿ, ಅವನು ದಿವ್ಯ ಸುಖ ಮತ್ತು ರಸಗಳ ಸಾಕಾರ ರೂಪ. ಅವನು ಬಯಸಿದರೆ ನನ್ನನ್ನು ಗಾಢವಾಗಿ ಆಲಂಗಿಸಿ ಅವನೊಡನೆ ನಾನು ಲೀನವಾಗುವಂತೆ ಮಾಡುತ್ತಾನೆ, ಅಥವಾ ನನಗೆ ದರ್ಶನವನ್ನು ನೀಡದೆ ನನ್ನ ದೇಹ ಮತ್ತು ಆತ್ಮವನ್ನು ತುಕ್ಕು ಹಿಡಿಸುತ್ತಾನೆ. ಇಷ್ಟಾದರೂ ಅವನೇ ನನ್ನ ಪ್ರಾಣನಾಥ. ನನ್ನ ಪ್ರೀತಿಯ ಗೆಳತಿ, ನನ್ನ ಮನಸ್ಸಿನ ನಿಶ್ಚಯವನ್ನು ಸ್ವಲ್ಪ ಕೇಳು. ಕೃಷ್ಣನು ನನ್ನ ಮೇಲೆ ಪ್ರೀತಿಯನ್ನು ತೋರಿಸಲಿ ಅಥವಾ ದುಃಖವನ್ನು ನೀಡುವ ಮೂಲಕ ನನ್ನನ್ನು ಕೊಲ್ಲಲಿ, ಎಲ್ಲಾ ಸಂದರ್ಭಗಳಲ್ಲೂ ಅವನೇ ನನ್ನ ಪ್ರಾಣೇಶ್ವರ. ಕೆಲವು ಸಲ ಕೃಷ್ಣನು ಇತರ ಗೋಪಿಯರ ಸಂಘವನ್ನು ತೊರೆದು ನನ್ನ ತನು ಮನಗಳ ವಶವರ್ತಿಯಾಗುತ್ತಾನೆ. ಹೀಗೆ ಅವನು ನನ್ನ ಸೌಭಾಗ್ಯವನ್ನು ಪ್ರಕಟಪಡಿಸಿ ನನ್ನೊಡನೆ ಪ್ರಣಯದಾಟವನ್ನು ಆಡಿ ಅವರಿಗೆ ದುಃಖವನ್ನುಂಟು ಮಾಡುತ್ತಾನೆ. ಅಥವಾ ಅವನು ವಂಚಕನು, ಮೊಂಡನು, ಕಪಟ ಸ್ವಭಾವದ ಲಂಪಟನೂ ಆಗಿರುವುದರಿಂದ ಬೇರೆ ಸ್ತ್ರೀಯರ ಸಂಘವನ್ನು ಮಾಡುತ್ತಾನೆ. ಅನಂತರ ಅವನು ನನ್ನ ಮನಸ್ಸಿಗೆ ದುಃಖವನ್ನು ಉಂಟು ಮಾಡುವುದಕ್ಕಾಗಿ ನನ್ನೆದುರಿನಲ್ಲಿಯೇ ಅವರೊಡನೆ ಪ್ರಣಯದಾಟದಲ್ಲಿ ತೊಡಗುತ್ತಾನೆ. ಇಷ್ಟಾದರೂ ಅವನು ನನ್ನ ಪ್ರಾಣನಾಥನೇ ಆಗಿದ್ದಾನೆ. ಮತ್ತೆ ಜ್ಞಾಪಿಸ್ತಾ ಇದ್ದೀನಿ, ರಾಧಾರಾಣಿ ಕೃಷ್ಣನ ದೇಹದಿಂದಲೇ ಬಂದಿರುವಂತಹ ಅವನ ಅಂತರಂಗ ಶಕ್ತಿ. ಗೋಪಿಯರು ಎಲ್ಲರೂ ಕೂಡ ರಾಧಾರಾಣಿಯ ವಿಸ್ತರಣೆ. ಅವರೆಲ್ಲರ ಅಸ್ತಿತ್ವದ ಉದ್ದೇಶ ಕೇವಲ ಕೃಷ್ಣನ ಸಂತೋಷ. ಇವಾಗ ಮುಂದೆ ಗೊತ್ತಾಗತ್ತೆ ನಮ್ಗೆ. ನಾನು ನನ್ನ ವೈಯಕ್ತಿಕ ದುಃಖವನ್ನು ಪರಿಗಣಿಸುವುದಿಲ್ಲ, ರಾಧಾರಾಣಿ ಹೇಳ್ತಿದ್ದಾಳೆ. ನಾನು ಕೃಷ್ಣನ ಸುಖವೊಂದನ್ನೇ ಬಯಸುತ್ತೇನೆ, ಏಕೆಂದರೆ ಅವನ ಸುಖವೇ ನನ್ನ ಜೀವನದ ಗುರಿ. ಆದರೆ ನನಗೆ ದುಃಖ ನೀಡುವುದರಲ್ಲಿಯೇ ಅವನಿಗೆ ಪರಮ ಸಂತೋಷವಾಗುವುದಾದರೆ ಆ ದುಃಖವೇ ನನ್ನ ಶ್ರೇಷ್ಠ ಸುಖ. ಕೃಷ್ಣನು ಬೇರೊಬ್ಬ ಸ್ತ್ರೀಯ ಸೌಂದರ್ಯದಿಂದ ಆಕರ್ಷಿತನಾಗಿ ಅವಳೊಡನೆ ಸುಖೋಪಭೋಗವನ್ನು ಪಡೆಯಲು ಬಯಸಿ ಅವಳು ದೊರೆಯದ್ದರಿಂದ ಅಸುಖಿಯಾಗಿದ್ದರೆ ನಾನು ಅವಳ ಕಾಲಿಗೆ ಬಿದ್ದು ಅವಳ ಕೈಯನ್ನು ಹಿಡಿದುಕೊಂಡು ಕೃಷ್ಣನೆಡೆಗೆ ಕರೆದುಕೊಂಡು ಬಂದು ಅವನ ಸಂತೋಷದಲ್ಲಿ ಭಾಗಿಯಾಗುವಂತೆ ಮಾಡುತ್ತೇನೆ. ರಾಧಾರಾಣಿಯ ಭಾವ ನೋಡಿ. ಕೃಷ್ಣನ ಸಂತೋಷ ಒಂದೇ ಜೀವನದ ಗುರಿ. ಪ್ರೀತಿ ಪಾತ್ರಳಾದ ಒಬ್ಬಳು ಗೋಪಿಯು ಕೃಷ್ಣನ ಬಗೆಗೆ ಕೋಪದ ಲಕ್ಷಣಗಳನ್ನು ತೋರಿದರೆ ಕೃಷ್ಣನು ಬಹಳ ಸಂತೋಷ ಪಡುತ್ತಾನೆ. ದಿಟದಲ್ಲಿ ಅಂತಹ ಗೋಪಿಯು ನಿಂದಿಸಿದರೆ ಅವನಿಗೆ ಬಹಳ ಸಂತೋಷವಾಗುತ್ತದೆ. ಅವಳು ಯಥಾಯೋಗ್ಯವಾದ ಜಂಬವನ್ನು ತೋರಿದಾಗ ಕೃಷ್ಣನು ಬಹಳ ಅವಳ ನಿಲುಮೆಯನ್ನು ಮೆಚ್ಚುತ್ತಾನೆ. ಆಗ ಅವಳು ಅನಾಯಾಸವಾಗಿ ತನ್ನ ಜಂಬವನ್ನು ತೊರೆಯುತ್ತಾಳೆ.
ಕೃಷ್ಣನ ಹೃದಯವು ಅಸಂತೋಷದಿಂದ ತುಂಬಿದೆ ಎಂದು ತಿಳಿದು ಅವನ ಬಗೆಗೆ ಗಾಢವಾದ ಕೋಪವನ್ನು ತೋರುವಂತಹ ಸ್ತ್ರೀ ಏಕೆ ಬದುಕಿರಬೇಕು? ಅವಳು ಸ್ವಸುಖದಲ್ಲಿ ಮಾತ್ರ ಆಸಕ್ತಳು. ಅಂತಹ ಸ್ತ್ರೀ ತಲೆಗೆ ಸಿಡಿಲು ಬಡಿಯಲಿ, ಏಕೆಂದರೆ ನಾವು ಕೇವಲ ಕೃಷ್ಣನ ಸುಖವನ್ನಷ್ಟೇ ಬಯಸುತ್ತೇವೆ. ನನ್ನ ವಿಷಯದಲ್ಲಿ ಅಸೂಯೆಯಿಂದಿರುವ ಒಬ್ಬಳು ಗೋಪಿಯು ಕೃಷ್ಣನನ್ನು ಸಂತೋಷಗೊಳಿಸಿದರೆ ಮತ್ತು ಕೃಷ್ಣನು ಅವಳನ್ನು ಅಪೇಕ್ಷಿಸಿದರೆ ನಾನು ಅವಳ ಮನೆಗೆ ಹೋಗಿ ಅವಳ ದಾಸಿಯಾಗಿರಲು ಹಿಂಜರಿಯುವುದಿಲ್ಲ, ಏಕೆಂದರೆ ಆಗ ನನ್ನ ಸಂತೋಷವು ಜಾಗೃತಗೊಳ್ಳುವುದು. ಕುಷ್ಠ ರೋಗದಿಂದ ನರಳುತ್ತಿದ್ದ ಒಬ್ಬ ಬ್ರಾಹ್ಮಣ ಪತ್ನಿಯು ತನ್ನ ಪತಿಯನ್ನು ಸಂತುಷ್ಟಗೊಳಿಸುವುದಕ್ಕಾಗಿ ಒಬ್ಬಳು ವೇಶ್ಯ ಸೇವೆಯನ್ನು ಮಾಡಿ ತಾನೊಬ್ಬಳು ಪತಿವ್ರತಾ ಶಿರೋಮಣಿಯಾಗಿ ಪ್ರಸಿದ್ಧಳಾದಳು. ಹೀಗೆ ಅವಳು ಸೂರ್ಯನ ಚಲನೆಯನ್ನೇ ನಿಲ್ಲಿಸಿದಳು. ತನ್ನ ಮೃತ ಪತಿಯನ್ನು ಮರಳಿ ಜೀವಂತಗೊಳಿಸಿದಳು. ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಸಂತುಷ್ಟಗೊಳಿಸಿದಳು. ಭಾವಾರ್ಥ: ಆದಿತ್ಯ ಪುರಾಣ, ಮಾರ್ಕಂಡೇಯ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಒಬ್ಬ ಕುಷ್ಠ ರೋಗದಿಂದ ನರಳುತ್ತಿರುವ ಬ್ರಾಹ್ಮಣ ಮತ್ತು ಅವನ ಪತಿವ್ರತ ಶಿರೋಮಣಿಯಾದ ಶ್ರದ್ಧಾವಂತ ಪತ್ನಿಯ ಪ್ರಸ್ತಾವ ಬರುತ್ತದೆ. ಅವನು ಒಬ್ಬಳು ವೇಶ್ಯೆಯ ಸಂಗ ಮಾಡಲು ಬಯಸಿದ. ಅವನ ಸೇವೆಗಾಗಿ ವೇಶ್ಯೆಯ ಗಮನ ಸೆಳೆಯುವುದಕ್ಕಾಗಿಯೇ ಅವನ ಪತ್ನಿಯು ಆ ವೇಶ್ಯೆಯ ಬಳಿಗೆ ಹೋಗಿ ಅವಳ ದಾಸಿಯಾದಳು. ಅವನೊಡನೆ ಸಂಗ ಮಾಡಲು ವೇಶ್ಯೆಯು ಒಪ್ಪಿಕೊಂಡಾಗ ಪತ್ನಿಯು ಅವಳನ್ನು ತನ್ನ ಕುಷ್ಠರೋಗ ಪೀಡಿತ ಪತಿಯ ಬಳಿಗೆ ಕರೆದುಕೊಂಡು ಬಂದಳು. ಬ್ರಾಹ್ಮಣನೊಬ್ಬನ ಪಾಪಿ ಪುತ್ರನಾದ ಆ ಕುಷ್ಠರೋಗ ಬಂದಿರುವಂತ ಅವನು ತನ್ನ ಪತ್ನಿಯ ಪಾತಿವ್ರತ್ಯವನ್ನು ಕಂಡಾಗ ತನ್ನ ಪಾಪಮಯ ಉದ್ದೇಶವನ್ನು ತೊರೆದನು. ಆದರೆ ಮನೆಗೆ ಬರುವಾಗ ಅವನು ಮಾರ್ಕಂಡೇಯ ಋಷಿಯನ್ನು ಆಕಸ್ಮಿಕವಾಗಿ ಸ್ಪರ್ಶಿಸಿದನು. ಇದರಿಂದ ಕೋಪಗೊಂಡ ಋಷಿಯು ಸೂರ್ಯೋದಯ ಸಮಯದಲ್ಲಿ ಸಾಯುವಂತೆ ಅವನಿಗೆ ಶಾಪವನ್ನು ಕೊಟ್ಟನು. ತನ್ನ ಪಾತಿವ್ರತ್ಯದಿಂದಾಗಿ ಅವನ ಪತ್ನಿಯು ಬಹಳ ಪ್ರಭಾವಶಾಲಿಯಾಗಿದ್ದಳು. ಆದ್ದರಿಂದ ಈ ಶಾಪವನ್ನು ಕೇಳುತ್ತಿದ್ದಂತೆ ಸೂರ್ಯೋದಯವನ್ನೇ ನಿಲ್ಲಿಸುವುದಾಗಿ ಅವಳು ಪ್ರತಿಜ್ಞೆ ಮಾಡಿದಳು. ತನ್ನ ಪತಿಗೆ ಸೇವೆ ಸಲ್ಲಿಸಬೇಕೆಂಬ ಅವಳ ದೃಢ ನಿರ್ಧಾರವನ್ನು ಕಂಡು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಬಹಳ ಸಂತುಷ್ಟರಾದರು. ಅವಳ ಪತಿಗೆ ಮರು ಹುಟ್ಟನ್ನು ಆರೋಗ್ಯವನ್ನು ಅನುಗ್ರಹಿಸಿ ಅವರು ವರ ನೀಡಿದರು. ಒಬ್ಬ ಭಕ್ತನು ಸ್ವಾರ್ಥ ಉದ್ದೇಶಗಳಿಲ್ಲದೆ ಸಂಪೂರ್ಣವಾಗಿ ಕೃಷ್ಣನಿಗೆ ಸಂತುಷ್ಟಿಯಾಗುವ ಕಾರ್ಯದಲ್ಲಿ ನಿರತನಾಗಬೇಕು ಎನ್ನುವುದನ್ನು ಒತ್ತಿ ಹೇಳಲು ಈ ಉದಾಹರಣೆಯನ್ನು ಇಲ್ಲಿ ಕೊಡಲಾಗಿದೆ. ಅದು ಅವನ ಜೀವನವನ್ನು ಸಫಲವಾಗಿಸುತ್ತದೆ. ನಮ್ಮ ಜೀವನದಲ್ಲಿ ನಮಗೆ ನಿಜವಾದ ಒಂದೇ ಒಂದು ಗುರಿ ಇರಬೇಕು, ಕೃಷ್ಣನ ಸಂತೃಪ್ತಿ ಅಷ್ಟೇ. ಆದರೆ ಬಹಳ ಕಷ್ಟ, ಜನರಿಗೆ ಬಹಳ ಕಷ್ಟ. ತಮ್ಮ ಸ್ವಾರ್ಥದ ಯೋಚನೆನೇ ಸದಾ ಕಾಲ. ಕೃಷ್ಣ ನನ್ನ ಜೀವ ಮತ್ತು ಆತ್ಮ, ಕೃಷ್ಣ ನನ್ನ ಜೀವನದ ಸಂಪತ್ತು, ದಿಟದಲ್ಲಿ ಕೃಷ್ಣನು ನನ್ನ ಜೀವನದ ಜೀವ. ಆದ್ದರಿಂದ ನಾನು ಅವನನ್ನು ಸದಾ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿರುತ್ತೇನೆ ಮತ್ತು ಅವನಿಗೆ ಸೇವೆಯನ್ನು ಸಲ್ಲಿಸುವ ಮೂಲಕ ಸಂತುಷ್ಟಪಡಿಸಲು ಪ್ರಯತ್ನಿಸುತ್ತೇನೆ. ಅದೇ ನನ್ನ ನಿರಂತರ ಧ್ಯಾನ. ಕೃಷ್ಣಮೋರ ಜೀವನ, ಕೃಷ್ಣಮೋರ ಪ್ರಾಣಧನ, ಕೃಷ್ಣಮೋರ ಪ್ರಾಣೇರ ಪರಾಣ. ನನ್ನ ಸುಖವು ಕೃಷ್ಣನ ಸೇವೆಯಲ್ಲಿದೆ. ಕೃಷ್ಣನ ಸುಖವು ನನ್ನೊಡನೆಯ ಸಮಾಗಮದಲ್ಲಿದೆ. ಈ ಕಾರಣಕ್ಕಾಗಿ ನಾನು ನನ್ನ ದೇಹವನ್ನು ಕೃಷ್ಣನ ಪಾದಕಮಲಗಳಿಗೆ ದಾನವಾಗಿ ನೀಡುತ್ತೇನೆ. ಅವನು ನನ್ನನ್ನು ಕಾಂತೆಯಾಗಿ ಸ್ವೀಕರಿಸುತ್ತಾನೆ ಮತ್ತು ನನ್ನನ್ನು ಪ್ರಾಣೇಶ್ವರಿ ಎಂದು ಕರೆಯುತ್ತಾನೆ. ಆಗ ನಾನು ನನ್ನನ್ನು ಅವನ ದಾಸಿ ಎಂದು ಪರಿಗಣಿಸುತ್ತೇನೆ. ನನ್ನ ಪ್ರಿಯತಮನಿಗೆ ಸೇವೆ ಸಲ್ಲಿಸುವುದೇ ಸುಖಧಾಮ. ಅವನೊಡನೆ ನೇರ ಸಮಾಗಮವಾಗುವುದಕ್ಕಿಂತ ಅದೇ ಹೆಚ್ಚು ಮಧುರ. ಸೌಭಾಗ್ಯ ದೇವತೆಯೇ ಇದಕ್ಕೆ ಸಾಕ್ಷಿ, ಏಕೆಂದರೆ ಅವಳು ಸದಾ ನಾರಾಯಣನ ಹೃದಯದ ಮೇಲೆ ನೆಲೆಸಿದ್ದರೂ ಅವನ ಪಾದಕಮಲಗಳಿಗೆ ಸೇವೆ ಸಲ್ಲಿಸಲು ಬಯಸುತ್ತಾಳೆ. ಆದ್ದರಿಂದ ತನ್ನನ್ನು ಒಬ್ಬಳು ದಾಸಿ ಎಂದು ಪರಿಗಣಿಸಿ ನಿರಂತರವಾಗಿ ಅವನಿಗೆ ಸೇವೆ ಸಲ್ಲಿಸುತ್ತಾಳೆ. ಶ್ರೀಮತಿ ರಾಧಾರಾಣಿಯ ಈ ಹೇಳಿಕೆಗಳು ಚೈತನ್ಯ ಮಹಾಪ್ರಭುಗಳು ಆಸ್ವಾದಿಸಿದ ಕೃಷ್ಣನನ್ನು ಕುರಿತ ಪರಿಶುದ್ಧ ಪ್ರೇಮದ ಲಕ್ಷಣಗಳನ್ನು ತೋರಿಸುತ್ತವೆ. ಆ ಪ್ರೇಮಾವೇಶದಲ್ಲಿ ಅವರ ಮನಸ್ಸು ಅಸ್ಥಿರವಾಗಿತ್ತು. ದಿವ್ಯ ಪ್ರೇಮದ ರೂಪಾಂತರಗಳು ಅವರ ದೇಹದಾದ್ಯಂತ ಪಸರಿಸಿದವು. ಅವರು ತಮ್ಮ ದೇಹ ಮತ್ತು ಮನಸ್ಸುಗಳನ್ನು ತಾಳಿಕೊಳ್ಳಲು ಸಾಧ್ಯವಾಗಲಿಲ್ಲ. ವೃಂದಾವನದಲ್ಲಿನ ಪರಿಶುದ್ಧ ಭಕ್ತಿ ಸೇವೆಯು ಜಾಂಬೂ ನದಿಯಲ್ಲಿರುವ ಚಿನ್ನದ ಕಣಗಳಂತಿವೆ. ವೃಂದಾವನದಲ್ಲಿ ವೈಯಕ್ತಿಕ ಇಂದ್ರಿಯ ತುಷ್ಟಿಯ ಗಂಧವೂ ಇಲ್ಲ. ಈ ಐಹಿಕ ಪ್ರಪಂಚದಲ್ಲಿ ಅಂತಹ ಪರಿಶುದ್ಧ ಪ್ರೇಮವನ್ನು ಪ್ರಚಾರ ಮಾಡುವುದಕ್ಕಾಗಿ ಚೈತನ್ಯ ಮಹಾಪ್ರಭುಗಳು ಹಿಂದಿನ ಶ್ಲೋಕವನ್ನು ಬರೆದು ಅದರ ಅರ್ಥವನ್ನು ವಿವರಿಸಿದ್ದಾರೆ. ಸೊ ನಮಗೆ ಈ ಒಂದು ಕೃಷ್ಣ ಪ್ರಜ್ಞೆಯ ಈ ಇಸ್ಕಾನ್ ಇದು ನಮಗೆ ಇರುವಂತೂ ಇದು ನಮಗೆ ಏನ್ ಕೊಡೋ ಉದ್ದೇಶ? ಇದು ಶುದ್ಧ ಭಕ್ತಿಯನ್ನು ಕೊಡೋ ಉದ್ದೇಶ, ಮಿಶ್ರ ಭಕ್ತಿ ಅಲ್ಲ. ನಾನು ಭಕ್ತಿ ಮಾಡ್ತೀನಿ, ನನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗಿ ಹೋಗ್ಲಿ, ನನಗೆ ಈ ವಸ್ತು ಬೇಕು, ಆ ವಸ್ತು ಬೇಕು, ನನ್ನ ಮಕ್ಕಳಿಗೆ ಇದಾಗಬೇಕು, ಅದಾಗಬೇಕು, ಇದು ಅಲ್ಲ ಉದ್ದೇಶ.
ಈ ವ್ಯಾಪಾರ ನಾವು ಮುಂಚೆಯಿಂದನೂ ಮಾಡ್ತಾನೆ ಇದೀವಿ, ಅದಕ್ಕೆ ಇಸ್ಕಾನ್ಗೆ ಬರೋ ಅವಶ್ಯಕತೆ ಇರ್ಲಿಲ್ಲ. ಹ್ಮ್ ಎಲ್ಲರೂ ಮಾಡಿದೀವಿ ನಾವು. ಬಾಲಾಜಿ ಹತ್ರ ಹೋಗ್ತೀವಿ, ವ್ಯಾಪಾರ ಮಾಡ್ತೀವಿ. ಆದ್ರೆ ಕೃಷ್ಣ ಪ್ರಜ್ಞೆ ಉದ್ದೇಶ ಅದಲ್ಲ. ಪರಿಶುದ್ಧ ಭಕ್ತಿ, ಅನ್ಯಾಭಿಲಾಷಿತ ಶೂನ್ಯಂ. ನಮ್ಮ ಜೀವನದಲ್ಲಿ ಏನೇ ಇರಲಿ, ಸುಖ ಇರಲಿ ದುಃಖ ಇರಲಿ, ಕೃಷ್ಣನ ಸಂತೃಪ್ತಿ ಒಂದೇ ನಮ್ಮ ಜೀವನದ ಗುರಿ ಆಗಿರ್ಬೇಕು. ಇಲ್ಲಿ ರಾಧಾರಾಣಿ ಹೇಳ್ತಾ ಇದ್ದಾಳೆ. ರಾಧಾರಾಣಿ ಭಗವಂತನ ಸನಾತನ ಸಂಗಾತಿ. ಅರೆ ಅವಳು ಹೇಳ್ತಾ ಇದ್ದಾಳೆ, ಕೃಷ್ಣ ಇನ್ಯಾರದಿಂದಾದರೂ ಅವನು ಆಕರ್ಷಿತನಾದ್ರೆ, ಆ ಇನ್ನೊಂದು ಗೋಪಿಯಿಂದ ಅವನಿಗೆ ಆನಂದ ಸಿಗೋದಾದ್ರೆ, ನಾನು ಅವಳ ಮನೆಗೆ ಹೋಗಿ ಅವಳ ಕೆಲ್ಸದವಳು ಆಗ್ತೀನಿ, ಅವಳ ಕಾಲಿಗೆ ಬೀಳ್ತೀನಿ. ಸರಿ, ಕೃಷ್ಣನಿಗೆ ಸಂತೋಷವನ್ನು ಕೊಡಮ್ಮ. ಇದು ನಮ್ಮ ಜೀವನದ. ಅಲ್ಲಿ ರಾಧಾರಾಣಿ ಯೋಚನೆ ಮಾಡ್ತಾಳೆ, ಅಯ್ಯೋ ನನ್ನ ಸಂತೋಷ ಏನಾಯ್ತು? ಕೃಷ್ಣ ನನ್ನನ್ನು ಮರೆತು ಬಿಡ್ತಾನೆ, ಕೃಷ್ಣ ನನಗೆ ನನ್ನ ಕಡೆ ನನ್ನ ಜೊತೆ ಮಾತಾಡೋದಿಲ್ಲ. ರಾಧಾರಾಣಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಕೃಷ್ಣನಿಗೆ ಸಂತೋಷ ಸಿಗ್ಬೇಕು, ಇನ್ಯಾರಿಂದಾನೂ ಆ ಸಂತೋಷ ಸಿಗುತ್ತಾ? ಅದನ್ನ ನಾನು ಕೃಷ್ಣನಿಗೆ ಕೊಡೋದಕ್ಕೆ ಸಿದ್ಧ. ನನ್ನ ಸ್ಥಾನವನ್ನು ನಾನು ಪರಿತ್ಯಜಿಸಿದಾದ್ರೂ ಕೃಷ್ಣನಿಗೆ ಆ ಸಂತೋಷವನ್ನು ಕೊಡೋದಕ್ಕೆ ನಾನು ಸಿದ್ಧ. ಇದು ಕೃಷ್ಣ ಭಕ್ತಿ. ಇದನ್ನೇ ಕಲ್ಸೋದಕ್ಕೆ ಚೈತನ್ಯ ಮಹಾಪ್ರಭು ಬಂದಿದ್ದು. ಇದೇ ಉದ್ದೇಶದಿಂದ ಪ್ರಭುಪಾದರು ಇಸ್ಕಾನನ್ನು ಸ್ಥಾಪನೆ ಮಾಡಿದ್ರು. ಅರೆ ದುರಾದೃಷ್ಟವಶಾತ್ ಇವತ್ತು ಈ ಶುದ್ಧ ಭಕ್ತಿಯ ಬಗ್ಗೆ ಜಾಸ್ತಿ ಯಾರು ಮಾತಾಡೋದೇ ಇಲ್ಲ. ಎಲ್ರಿಗೂ ಭಯ. ಭಗವಂತನನ್ನು ನೀವು ಏನು ಕೇಳಬಾರ್ದು ನಿಮ್ಮ ಸ್ವಾರ್ಥಕ್ಕೆ, ಅಂದ್ರೆ ಎಲ್ಲಿ ಜನ ಓಡೋಟೋಗ್ತಾರೆ ಅನ್ನೋ ಭಯ. ಆದ್ರೆ ನಮ್ಮ ಉದ್ದೇಶ ಅದಲ್ಲ. ನಮ್ಮ ಉದ್ದೇಶ ಈ ಮಿಶ್ರ ಭಕ್ತಿಯನ್ನು ಕೊಡೋದಲ್ಲ. ಇಸ್ಕಾನಿನ ಉದ್ದೇಶ ಶುದ್ಧ ಭಕ್ತಿಯನ್ನು ಕೊಡೋದು. ಆಯ್ತು, ಸೂಕ್ತ ಸಮಯದಲ್ಲಿ ಅದನ್ನ ಹೇಳಬೇಕು. ಅದನ್ನ ಹೇಳೋ ಕೆಲಸ ಪ್ರಚಾರಕರ ಕೆಲಸ ಅದು. ಆದ್ರೆ ಮಿಶ್ರ ಭಕ್ತಿಯನ್ನ ನಾವು ಪ್ರೋತ್ಸಾಹಿಸೋದು ಬೇಡ. ಬನ್ನಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ, ನಿಮ್ಮ ಜೀವನದಲ್ಲಿ ಎಲ್ಲಾ ಕಷ್ಟಗಳು ಹೊರಟೋಗ್ಬಿಡುತ್ತೆ. ಯಾರು ಹೇಳಿದ್ದು ಎಲ್ಲ ಕಷ್ಟಗಳು ಹೋಗ್ಬಿಡುತ್ತೆ ಅಂತ? ಯಾರೂ ಹೇಳಿಲ್ಲ. ಅದಕ್ಕೋಸ್ಕರ ನಾವು ಜಪ ಮಾಡಕ್ ಬಂದಿಲ್ಲ. ಆ ಜಪ ಮಾಡೋದ್ರಿಂದ, ಕೃಷ್ಣ ನಾಮವನ್ನು ತಗೊಂಡ್ರೆ ಕೃಷ್ಣನಿಗೆ ಸಂತೃಪ್ತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಜಪ ಮಾಡ್ತಾರೆ. ನನ್ನ ಜೀವನದಲ್ಲಿ ಎಲ್ಲಾ ಕಷ್ಟಗಳು ನೀಗ್ಬಿಡ್ಲಿ ಅನ್ನೋದಕ್ಕೆಲ್ಲ. ಆ ವ್ಯಾಪಾರಕ್ಕೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಉಪಯೋಗಿಸಬಾರ್ದು. ಹೀಗೆ ಚೈತನ್ಯ ಮಹಾಪ್ರಭುಗಳು ಪ್ರೇಮಾವೇಶದಿಂದ ಭಾವಪರವಶರಾಗಿ ಹುಚ್ಚರಂತೆ ಮಾತನಾಡುತ್ತಾ ಸೂಕ್ತವಾದ ಶ್ಲೋಕಗಳನ್ನು ಹಾಡಿದರು. ಜನಸಾಮಾನ್ಯರಿಗೆ ಬೋಧಿಸುವ ಸಲುವಾಗಿ ಹಿಂದೆ ಪ್ರಭುಗಳು ಈ 8 ಶ್ಲೋಕಗಳನ್ನು ರಚಿಸಿದ್ದರು. ಈಗ ಅವರು ಶಿಕ್ಷಾಷ್ಟಕ ಎಂದು ಹೆಸರಾದ ಆ ಶ್ಲೋಕಗಳ ಅರ್ಥವನ್ನು ತಾವೇ ಆಸ್ವಾದಿಸಿದರು. ಚೈತನ್ಯ ಮಹಾಪ್ರಭುಗಳ ಈ 8 ಬೋಧನಾ ಶ್ಲೋಕಗಳನ್ನು ಯಾರೇ ಆಗಲಿ ಹಾಡಿದರೆ ಅಥವಾ ಶ್ರವಣ ಮಾಡಿದರೆ ದಿನೇ ದಿನೇ ಅವರ ಕೃಷ್ಣ ಭಕ್ತಿ ಮತ್ತು ಪ್ರೇಮಾವೇಶವು ವೃದ್ಧಿಯಾಗುತ್ತಾ ಹೋಗುತ್ತದೆ. ಪ್ರತಿದಿನ ಈ ಶಿಕ್ಷಾಷ್ಟಕವನ್ನ ಹೇಳೋದು ತುಂಬಾ ಒಳ್ಳೇದು. ಅರ್ಥವನ್ನ ತಿಳ್ಕೊಂಡು ಹೇಳ್ಬೇಕು. ಸುಮ್ಮನೆ ಮಂತ್ರ ಶ್ಲೋಕಗಳ ರೀತಿಯಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಆ ಭಾವ ನಮ್ಮಲ್ಲಿ ಬರಬೇಕು. ಚೈತನ್ಯ ಮಹಾಪ್ರಭುಗಳು ಕೋಟ್ಯಂತರ ಸಮುದ್ರಗಳಷ್ಟು ಆಳವೂ ಗಂಭೀರವೂ ಆಗಿದ್ದರೂ ಅವರ ನಾನಾ ಭಾವನೆಗಳ ಚಂದ್ರೋದಯವಾದಾಗ ಅವಿಶ್ರಾಂತರಾಗುತ್ತಿದ್ದಾರೆ. ಓಕೆ, ಇವತ್ತಿಗೆ ಇಲ್ಲೇ ನಿಲ್ಸೋಣ, ಯಾಕಂದ್ರೆ ಇನ್ನೂ ಒಂದು ಕ್ಲಾಸ್ ಆಗುತ್ತೆ. ಇನ್ನೂ ಒಂದು 70 ಶ್ಲೋಕ ಇದೆ. ಓಕೆ, ಇಲ್ಲಿ ಮುಗಿಸ್ಕೊಳ್ಳೋಣ ಸ್ವಲ್ಪ. ಶ್ರೀ ಚೈತನ್ಯ ಮಹಾಪ್ರಭುಗಳು ಜಯದೇವ ಕವಿಯ ಗೀತ ಗೋವಿಂದ, ಶ್ರೀಮದ್ ಭಾಗವತ, ರಾಮಾನಂದರಾಯರ ಜಗನ್ನಾಥ ವಲ್ಲಭ ನಾಟಕ ಮತ್ತು ಬಿಲ್ವಮಂಗಲ ಠಾಕೂರರ ಕೃಷ್ಣ ಕರ್ಣಾಮೃತ ಗ್ರಂಥಗಳಿಂದ ಶ್ಲೋಕಗಳನ್ನು ವಾಚನ ಮಾಡಿದಾಗ ಆ ಶ್ಲೋಕಗಳ ನಾನಾ ಪ್ರೇಮಾವೇಶದ ಭಾವನೆಗಳಿಂದ ಭಾವಪರವಶರಾಗುತ್ತಿದ್ದರು. ಹೀಗೆ ಅವರು ಅವುಗಳ ಭಾವಾರ್ಥವನ್ನು ಆಸ್ವಾದನೆ ಮಾಡುತ್ತಿದ್ದರು. 12 ವರ್ಷಗಳ ಕಾಲ ಹಗಲು ರಾತ್ರಿ ಚೈತನ್ಯ ಮಹಾಪ್ರಭುಗಳು ಈ ಸ್ಥಿತಿಯಲ್ಲಿಯೇ ಉಳಿದರು. ತಮ್ಮ ಇಬ್ಬರು ಗೆಳೆಯರೊಡನೆ ಆ ಶ್ಲೋಕಗಳ ಅರ್ಥವನ್ನು ಆಸ್ವಾದಿಸಿದರು. ಕೃಷ್ಣ ಪ್ರಜ್ಞೆ, ದೈವ ಆನಂದ, ದಿವ್ಯ ಆನಂದ ಮತ್ತು ರಸಗಳಲ್ಲದೆ ಅವುಗಳಲ್ಲಿ ಬೇರೆ ಏನೂ ಇರಲಿಲ್ಲ. ಸಾವಿರಾರು ಮುಖಗಳಿರುವ ಅನಂತ ದೇವ ಕೂಡ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ದಿವ್ಯ ರಸಗಳ ವರ್ಣನೆಯ ಕೊನೆಯನ್ನು ಎಟುಕಲಾರ. ಎಂದ ಮೇಲೆ ಅತ್ಯಂತ ಪರಿಮಿತ ಬುದ್ಧಿಶಕ್ತಿ ಇರುವ ಸಾಧಾರಣ ಜೀವಿಯು ಅಂತಹ ಲೀಲೆಗಳನ್ನು ಹೇಗೆ ತಾನೇ ವರ್ಣಿಸಬಲ್ಲ? ಇದು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರ ದೈನ್ಯ ಅಷ್ಟೇ. ದೈನ್ಯ ಭಾವದಿಂದ ಹೇಳ್ತಾ ಇದ್ದಾರೆ, ನಾನು ಸಾಮಾನ್ಯ ಜೀವಿ, ನಾನು ಹೆಂಗೆ ಆ ಲೀಲೆಗಳ ಒಂದು
ವರ್ಣನೆ ಕೊನೆಯನ್ನು ನಾನು ಹೇಗೆ ಅದನ್ನ ನನ್ನಿಂದನೂ ಅದು ಸಾಧ್ಯ ಇಲ್ಲ ಅಂತ ಅವರು ಸುಮ್ಮನೆ ಬಹಳ ನಮ್ರತೆಯಿಂದ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಕೊಟ್ಟಿರುವಂತಹ ಈ ಒಂದು ಪುಸ್ತಕ, ಈ ಗ್ರಂಥ, ಹ್ಮ್ ಗೌಡಿಯ ವೈಷ್ಣವರಿಗೆ ಇದು ನಿಜವಾಗಿಯೂ ಬೈಬಲ್ ಅಂತಾರಲ್ಲ ಹಾಗೆ. ಇಷ್ಟಾದರೂ ನನ್ನನ್ನು ನಾನು ಸರಿಪಡಿಸಿಕೊಳ್ಳುವ ಸಲುವಾಗಿ ಆ ಲೀಲೆಗಳಲ್ಲಿನ ಒಂದು ಕಣವನ್ನು ಸ್ಪರ್ಶಿಸಲು ಪ್ರಯತ್ನಿಸುತ್ತಿದ್ದೇನೆ. ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆಗಳಿಗೂ ಅವರ ಪ್ರಲಾಪಗಳಿಗೂ ಮಿತಿಯೇ ಇಲ್ಲ. ಆದ್ದರಿಂದ ಅವುಗಳನ್ನೆಲ್ಲ ವರ್ಣಿಸಿದರೆ ಈ ಗ್ರಂಥವು ಬಹಳ ವಿಸ್ತಾರವಾಗುತ್ತದೆ. ವೃಂದಾವನ ದಾಸ ಠಾಕೂರರು ಮೊದಲನೆಯ ಬಾರಿ ಏನೆಲ್ಲ ಲೀಲೆಗಳನ್ನು ವರ್ಣಿಸಿದ್ದಾರೆಯೋ ಅವುಗಳ ಸಾರಾಂಶವನ್ನು ಮಾತ್ರ ನಾನು ಕೊಟ್ಟಿದ್ದೇನೆ. ವೃಂದಾವನ ದಾಸ ಠಾಕೂರರು ವರ್ಣಿಸಿಲ್ಲದ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ನಾನು ಬಹಳ ಸಂಕ್ಷಿಪ್ತವಾಗಿ ವರ್ಣಿಸಿದ್ದೇನೆ. ಇಷ್ಟಾದರೂ ಈ ದಿವ್ಯ ಲೀಲೆಗಳು ಅಸಂಖ್ಯಾತವಾದ್ದರಿಂದ ಈ ಗ್ರಂಥದ ಗಾತ್ರವು ಹೆಚ್ಚಾಗಿದೆ. ಎಲ್ಲ ಲೀಲೆಗಳನ್ನು ವಿಸ್ತಾರವಾಗಿ ವರ್ಣಿಸುವುದು ಅಸಾಧ್ಯ. ಆದ್ದರಿಂದ ನಾನು ಈ ನಿರೂಪಣೆಯನ್ನು ಮುಗಿಸಿ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಾನು ನಿರೂಪಿಸಿರುವುದೆಲ್ಲ ಕೇವಲ ಸೂಚನಾ ಮಾತ್ರವಾಗಿದೆ. ಆದರೆ ಈ ಸೂಚನೆಯನ್ನು ಅನುಸರಿಸಿ ಯಾರಾದರೂ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಲೀಲೆಗಳ ರುಚಿಯನ್ನು ಆಸ್ವಾದಿಸಬಹುದು. ನಾನು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಹಳ ಗಂಭೀರವಾದ ಮತ್ತು ಅರ್ಥಪೂರ್ಣವಾದ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥನಲ್ಲ. ನನ್ನ ಬುದ್ಧಿಶಕ್ತಿಯು ಅವುಗಳನ್ನು ಭೇದಿಸಲಾರದು. ಆದ್ದರಿಂದ ನಾನು ಅವುಗಳನ್ನು ಯಥೋಚಿತವಾಗಿ ವರ್ಣಿಸಲಾರೆ. ಆದ್ದರಿಂದ ನನ್ನ ಎಲ್ಲ ವೈಷ್ಣವ ವಾಚಕರ ಪಾದ ಕಮಲಗಳಿಗೆ ಗೌರವ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಚೈತನ್ಯ ಮಹಾಪ್ರಭುಗಳ ಗುಣಗಳ ಈ ವರ್ಣನೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಆಕಾಶವು ಅನಂತವಾದದ್ದು, ಆದರೆ ಅನೇಕ ಪಕ್ಷಿಗಳು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮೇಲಕ್ಕೆ ಹಾರುತ್ತವೆ. ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಅನಂತ ಆಕಾಶದ ಹಾಗೆ ಎಂದ ಮೇಲೆ ಸಾಧಾರಣ ಜೀವಿ ಅವುಗಳನ್ನೆಲ್ಲ ಹೇಗೆ ವರ್ಣಿಸಲು ಸಾಧ್ಯ? ಮಹಾಸಮುದ್ರದ ಮಧ್ಯದಲ್ಲಿ ಒಂದು ಬಿಂದುವನ್ನು ಸ್ಪರ್ಶಿಸುವಂತೆ ನನ್ನ ಬುದ್ಧಿಶಕ್ತಿ ಇರುವಷ್ಟರ ಮಟ್ಟಿಗೆ ನಾನು ಅವುಗಳನ್ನು ವರ್ಣಿಸಲು ಪ್ರಯತ್ನಿಸಿದ್ದೇನೆ. ವೃಂದಾವನ ದಾಸ ಠಾಕೂರರು ನಿತ್ಯಾನಂದ ಪ್ರಭುಗಳ ಅಚ್ಚುಮೆಚ್ಚಿನ ಭಕ್ತರು. ಆದ್ದರಿಂದ ಅವರೇ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ವರ್ಣಿಸುವಲ್ಲಿ ಮೂಲ ವ್ಯಾಸ ಮಹರ್ಷಿಗಳು. ವೃಂದಾವನ ದಾಸ ಠಾಕೂರರ ಅಳವಿನಲ್ಲಿ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಸಮಗ್ರ ಭಂಡಾರವೇ ಇದ್ದರೂ ಅವರು ಅವುಗಳಲ್ಲಿ ಬಹು ಪಾಲನ್ನು ಬಿಟ್ಟು ಸ್ವಲ್ಪ ಭಾಗವನ್ನು ಮಾತ್ರ ವರ್ಣಿಸಿದ್ದಾರೆ. ನಾನು ಏನು ವರ್ಣಿಸಿದ್ದೇನೆಯೋ ಅದನ್ನು ವೃಂದಾವನ ದಾಸ ಠಾಕೂರರು ಬಿಟ್ಟಿದ್ದರು. ಈ ಲೀಲೆಗಳನ್ನು ವರ್ಣಿಸಲು ಅವರಿಗೆ ಸಾಧ್ಯವಾಗದಿದ್ದರೂ ಅವರು ನಮಗೆ ಸಾರಾಂಶವನ್ನು ನೀಡಿದರು. ಚೈತನ್ಯ ಮಂಗಳ ಅಥವಾ ಚೈತನ್ಯ ಭಾಗವತ ಎಂಬ ಈ ಗ್ರಂಥದಲ್ಲಿ ಅನೇಕ ಕಡೆಗಳಲ್ಲಿ ಅವರು ಈ ಲೀಲೆಗಳನ್ನು ವರ್ಣಿಸಿದ್ದಾರೆ. ನನ್ನ ವಾಚಕರು ದಯವಿಟ್ಟು ಅದನ್ನು ಶ್ರವಣ ಮಾಡಬೇಕೆಂದು ಕೋರುತ್ತೇನೆ, ಏಕೆಂದರೆ ಅದೇ ಅತ್ಯುತ್ತಮ ಆಧಾರವಾಗಿದೆ. ನಾನು ಈ ಲೀಲೆಗಳನ್ನು ಬಹಳ ಸಂಕ್ಷಿಪ್ತವಾಗಿ ವರ್ಣಿಸಿದ್ದೇನೆ. ಅವನ್ನೆಲ್ಲ ಸಂಪೂರ್ಣವಾಗಿ ವರ್ಣಿಸುವುದು ನನಗೆ ಸಾಧ್ಯವಿಲ್ಲ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ, ದೈನ್ಯ ಭಾವ. ಇಲ್ಲ, ವೃಂದಾವನ ದಾಸ ಠಾಕೂರರು ಚೈತನ್ಯ ಮಂಗಲದಲ್ಲಿ ಅನೇಕ ಕಡೆಗಳಲ್ಲಿ ಸತ್ಯ ಸಂಗತಿಗಳನ್ನು ನಿರೂಪಿಸಿದ್ದಾರೆ. ಮುಂದೊಬ್ಬ ವೇದವ್ಯಾಸರು ಪ್ರಭುಗಳ ಲೀಲೆಗಳನ್ನು ಇನ್ನಷ್ಟು ವಿವರವಾಗಿ ವರ್ಣಿಸುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳೆಂಬ ಅಮೃತದ ಸಾಗರವು ಕ್ಷೀರ ಸಾಗರದಂತಿದೆ. ವೃಂದಾವನ ದಾಸ ಠಾಕೂರರು ತಮ್ಮ ಬಾಯಾರಿಕೆಗೆ ತಕ್ಕಂತೆ ಆ ಸಾಗರದಿಂದ ಕುಂಭದಲ್ಲಿ ತುಂಬಿಕೊಂಡು ಪಾನ ಮಾಡಿದ್ದಾರೆ. ವೃಂದಾವನ ದಾಸ ಠಾಕೂರರು ನನಗೆ ನೀಡಿದ ಆ ಹಾಲಿನ ಶೇಷ ಭಾಗವು ನನ್ನ ಹೊಟ್ಟೆಯನ್ನು ತುಂಬಿಸಲು ಸಾಕಾಯಿತು. ಈಗ ನನ್ನ ಬಾಯಾರಿಕೆಯು ಸಂಪೂರ್ಣವಾಗಿ ಇಂಗಿದೆ. ನಾನು ಬರೆದೆ ಎನ್ನುವುದು ಮಿಥ್ಯ ತಿಳುವಳಿಕೆ ಎಂದು ನಾನು ಊಹಿಸುತ್ತೇನೆ, ಏಕೆಂದರೆ ನನ್ನ ದೇಹವು ಮರದ ಗೊಂಬೆಯಂತಿದೆ. ನಾನು ಮುದುಕ, ನಿಶಕ್ತಿಯಿಂದ ಬಾಧಿತನಾಗಿದ್ದೇನೆ. ನಾನು ಬಹುತೇಕ ಕುರುಡನಾಗಿದ್ದೇನೆ ಮತ್ತು ಕಿವುಡನಾಗಿದ್ದೇನೆ. ನನ್ನ ಕೈಗಳು ನಡಗುತ್ತಿವೆ. ನನ್ನ ಬುದ್ಧಿ ಮತ್ತು ಮನಸ್ಸು ಅಸ್ಥಿರವಾಗಿವೆ. ಇದು ನಿಜವಾದ ಪರಿಸ್ಥಿತಿ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯವರು ಆಗ ಅಷ್ಟು ವೃದ್ಧರಾಗಿದ್ರು. ಅವ್ರು ಹೇಳ್ತಾರೆ, ನಾನು ನಿಶಕ್ತಿಯಿಂದ ಬಾಧಿತನಾಗಿದ್ದೇನೆ, ಬಹುತೇಕ ಕುರುಡ, ಕಿವುಡ, ಕೈಗಳು ನಡಗ್ತಾ ಇವೆ, ಬುದ್ಧಿ ಮತ್ತು ಮನಸ್ಸು ಅಸ್ಥಿರವಾಗಿವೆ. ಎಷ್ಟೊಂದು ರೋಗಗಳಿಂದ ನಾನು ಬಾಧಿತನಾಗಿದ್ದೇನೆಂದರೆ ನನಗೆ ಸರಿಯಾಗಿ ನಡೆಯಲು ಅಥವಾ ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ದಿಟದಲ್ಲಿ ನಾನು 5 ಬಗೆಯ ರೋಗಗಳಿಂದ ಪೀಡಿತನಾಗಿದ್ದೇನೆ. ಹಗಲೋ ರಾತ್ರಿಯೋ ಯಾವುದೇ ಸಮಯದಲ್ಲಿ ನಾನು ಸಾಯಬಹುದು. ನಾನು ಹಿಂದೆ ನನ್ನ ನಿಶಕ್ತಿಯ ವಿವರಗಳನ್ನು ಕೊಟ್ಟಿದ್ದೇನೆ. ಆದರೂ ನಾನು ಏಕೆ ಬರೆಯುತ್ತಿದ್ದೇನೆ ಎಂಬುದರ ಕಾರಣವನ್ನು ದಯವಿಟ್ಟು ಕೇಳಿ. ಶ್ರೀ ಗೋವಿಂದ ದೇವ, ಚೈತನ್ಯ ಮಹಾಪ್ರಭು, ಪ್ರಭು ನಿತ್ಯಾನಂದ, ಅದ್ವೈತ ಆಚಾರ್ಯ, ಇತರ ಭಕ್ತರು ಮತ್ತು ಈ ಗ್ರಂಥದ ವಾಚಕರು, ಅಲ್ಲದೆ ಸ್ವರೂಪ ದಾಮೋದರ ಗೋಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ನನ್ನ ಗುರುಗಳಾದ ರಘುನಾಥ ದಾಸ ಗೋಸ್ವಾಮಿ ಮತ್ತು ಜೀವ ಗೋಸ್ವಾಮಿ ಇವರೆಲ್ಲರ ಪಾದಕಮಲಗಳ ಕೃಪೆಯಿಂದ ನಾನು ಈ ಗ್ರಂಥವನ್ನು ಬರೆಯುತ್ತಿದ್ದೇನೆ. ಆಧ್ಯಾತ್ಮಿಕ ಜೀವನದಲ್ಲಿ ಯಾವಾಗಲೂ ನಾವು ತಿಳ್ಕೋಬೇಕು, ನಮ್ಮ ಕೈಯಿಂದ ಏನಾಗ್ತಾ ಇದೆಯೋ ಅದೆಲ್ಲ ಗುರುಗಳು, ಪೂರ್ವ ಆಚಾರ್ಯರ ಕೃಪೆ. ಇನ್ನೊಬ್ಬರು ದೇವೋತ್ತಮ ಪುರುಷರಿಂದಲೂ ನಾನು ವಿಶೇಷವಾಗಿ ಅನುಗ್ರಹವನ್ನು ಪಡೆದಿದ್ದೇನೆ. ವೃಂದಾವನದ ಶ್ರೀ ಮದನ ಮೋಹನ ವಿಗ್ರಹವು ನನಗೆ ಆಜ್ಞೆ ನೀಡಿ
ಬರೆಯುವಂತೆ ಮಾಡಿತು. ಇದನ್ನು ಬಹಿರಂಗಪಡಿಸಬಾರದು, ಆದರೂ ನಾನು ಪಡಿಸುತ್ತಿದ್ದೇನೆ, ಏಕೆಂದರೆ ನನಗೆ ಮೌನವಾಗಿ ಉಳಿಯಲು ಸಾಧ್ಯವಾಗದು. ಈ ಸಂಗತಿಯನ್ನು ನಾನು ಬಹಿರಂಗಗೊಳಿಸದಿದ್ದರೆ ಪ್ರಭುವಿಗೆ ಕೃತಜ್ಞನಾದೆನೆಂಬ ದೋಷಕ್ಕೆ ಪಾತ್ರನಾಗುತ್ತೇನೆ. ಆದ್ದರಿಂದ ನನ್ನ ಪ್ರೀತಿಯ ವಾಚಕರೇ, ನಾನು ಬಹಳ ಗರ್ವಿಷ್ಠನೆಂದು ಭಾವಿಸಿ ನನ್ನ ಮೇಲೆ ಕೋಪ ತಾಳಬೇಡಿ. ನಿಮ್ಮೆಲ್ಲರ ಪಾದ ಕಮಲಗಳಿಗೆ ನಾನು ಪ್ರಾರ್ಥನೆಗಳನ್ನು ಸಲ್ಲಿಸಿರುವುದರಿಂದ ಚೈತನ್ಯ ಮಹಾಪ್ರಭುಗಳನ್ನು ಕುರಿತು ನಾನು ಏನೆಲ್ಲವನ್ನು ಬರೆದಿದ್ದೇನೆಯೋ ಅದು ಸಾಧ್ಯವಾಗಿದೆ. ನಾನು ಈಗ ಅಂತ್ಯ ಲೀಲಾದ ಎಲ್ಲ ಲೀಲೆಗಳನ್ನು ಪುನರಾವರ್ತನೆ ಮಾಡುತ್ತೇನೆ. ಹಾಗೆ ಮಾಡಿದಾಗ ಲೀಲೆಗಳನ್ನು ಮತ್ತೊಮ್ಮೆ ನಾನು ಆಸ್ವಾದಿಸುವಂತಾಗುತ್ತದೆ. ಓಕೆ, ಇನ್ನೊಂದು 5 ನಿಮಿಷ ಓದಿ ಮುಗಿಸ್ಬಿಡೋಣ. ಮೊದಲನೇ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳೊಡನೆ ರೂಪ ಗೋಸ್ವಾಮಿಯವರ ಎರಡನೆಯ ಭೇಟಿಯನ್ನು ಮತ್ತು ಪ್ರಭುಗಳು ಅವರ 2 ನಾಟಕಗಳ ಶ್ರವಣ ಮಾಡಿದ್ದನ್ನು ವರ್ಣಿಸಲಾಗಿದೆ. ಶಿವಾನಂದ ಸೇನರ ನಾಯಿಯ ಪ್ರಸಂಗವನ್ನು ಈ ಅಧ್ಯಾಯವು ವರ್ಣಿಸುತ್ತದೆ. ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಪವಿತ್ರ ನಾಮವನ್ನು ಜಪಿಸಲು ಅದನ್ನು ಪ್ರೇರೇಪಿಸಿ ಮುಕ್ತಿ ನೀಡಿದರು. ಪ್ರಭುಗಳು ಕಿರಿಯ ಹರಿದಾಸರಿಗೆ ಶಿಕ್ಷೆ ಕೊಡುವ ಮೂಲಕ ಹೇಗೆ ಬೋಧಿಸಿದರೆಂದು 2ನೇ ಅಧ್ಯಾಯವು ಹೇಳುತ್ತದೆ. ಅಲ್ಲದೆ ಆ ಅಧ್ಯಾಯದಲ್ಲಿ ಶಿವಾನಂದ ಸೇನರ ಅದ್ಭುತ ದರ್ಶನದ ವರ್ಣನೆಯೂ ಇದೆ. 3ನೇ ಅಧ್ಯಾಯದಲ್ಲಿ ಹರಿದಾಸ ಠಾಕೂರರ ಪ್ರಚಂಡ ಮಹಿಮೆಗಳ ವರ್ಣನೆ ಇದೆ. ಅಲ್ಲದೆ ಈ ಅಧ್ಯಾಯವು ದಾಮೋದರ ಪಂಡಿತರು ಹೇಗೆ ಚೈತನ್ಯ ಮಹಾಪ್ರಭುಗಳನ್ನು ಟೀಕಿಸಿದರು ಎನ್ನುವುದನ್ನು ಪ್ರಸ್ತಾವಿಸುತ್ತದೆ. ಪ್ರಭುವಿನ ಪುಣ್ಯ ನಾಮವನ್ನು ಅನುಗ್ರಹಿಸುವ ಮೂಲಕ ಚೈತನ್ಯ ಮಹಾಪ್ರಭುಗಳು ಹೇಗೆ ಪ್ರತಿಯೊಬ್ಬರನ್ನು ವಿಮೋಚನೆಗೊಳಿಸಿದರು ಎಂಬುದನ್ನು 3ನೇ ಅಧ್ಯಾಯವು ಹೇಳುತ್ತದೆ. ಅಲ್ಲದೆ ಹರಿದಾಸ ಠಾಕೂರರು ತಮ್ಮ ಪ್ರಾಯೋಗಿಕ ದೃಷ್ಟಾಂತದಿಂದ ಪವಿತ್ರ ನಾಮದ ಮಹಿಮೆಗಳನ್ನು ಹೇಗೆ ಸ್ಥಾಪಿಸಿದರು ಎಂದು ವರ್ಣಿಸುತ್ತದೆ. 4ನೇ ಅಧ್ಯಾಯದಲ್ಲಿ ಸನಾತನ ಗೋಸ್ವಾಮಿಗಳು 2ನೆಯ ಬಾರಿ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿಯಾದದ್ದು ಮತ್ತು ಪ್ರಭುಗಳು ಅವರನ್ನು ಹೇಗೆ ಆತ್ಮಹತ್ಯಾ ಪ್ರಯತ್ನದಿಂದ ತಡೆದರು ಎನ್ನುವುದನ್ನು ವರ್ಣಿಸಲಾಗಿದೆ. ಸನಾತನ ಗೋಸ್ವಾಮಿ ಅವರನ್ನು ಜ್ಯೇಷ್ಠ ಮಾಸದ ಬಿಸಿಲಿನಲ್ಲಿ ಹೇಗೆ ಪರೀಕ್ಷಿಸಲಾಯಿತು ಮತ್ತು ಅವರಿಗೆ ಹೇಗೆ ಶಕ್ತಿಯನ್ನು ನೀಡಿ ವೃಂದಾವನಕ್ಕೆ ಮರಳಿ ಕಳುಹಿಸಲಾಯಿತು ಎಂದು 4ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. 5ನೇ ಅಧ್ಯಾಯದಲ್ಲಿ ಪ್ರಭುಗಳು ಪ್ರದ್ಯುಮ್ನ ಮಿಶ್ರರಿಗೆ ಹೇಗೆ ಕರುಣೆಯನ್ನು ತೋರಿಸಿದರು ಮತ್ತು ರಾಮಾನಂದ ರಾಯರ ನೆರವಿನಿಂದ ಕೃಷ್ಣನ ಕಥೆಗಳನ್ನು ಅವರಿಗೆ ಶ್ರವಣ ಮಾಡಿಸಿದರು ಎಂದು ಹೇಳಲಾಗಿದೆ. ಪ್ರದ್ಯುಮ್ನ ಮಿಶ್ರ ಅಧ್ಯಾಯದಲ್ಲಿ ಸ್ವರೂಪ ದಾಮೋದರ ಗೋಸ್ವಾಮಿಗಳು ಹೇಗೆ ಬಂಗಾಳದ ಒಬ್ಬ ಕವಿಯ ನಾಟಕವನ್ನು ತಿರಸ್ಕರಿಸಿದರು ಮತ್ತು ವಿಗ್ರಹದ ಮಹಿಮೆಯನ್ನು ಸ್ಥಾಪಿಸಿದರು ಎಂದು ವರ್ಣಿಸಲಾಗಿದೆ. 6ನೇ ಅಧ್ಯಾಯವು ರಘುನಾಥ ದಾಸ ಗೋಸ್ವಾಮಿಗಳು ಹೇಗೆ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಿದರು ಮತ್ತು ನಿತ್ಯಾನಂದ ಪ್ರಭುಗಳ ಆಜ್ಞೆಯ ಪ್ರಕಾರ ಅವಲಕ್ಕಿಯ ಉತ್ಸವವನ್ನು ಆಚರಿಸಿದರು ಎಂದು ವರ್ಣಿಸುತ್ತದೆ. ಪ್ರಭುಗಳು ರಘುನಾಥ ದಾಸ ಗೋಸ್ವಾಮಿಯವರನ್ನು ಸ್ವರೂಪ ದಾಮೋದರ ಗೋಸ್ವಾಮಿಯವರ ವಶಕ್ಕೆ ಹೇಗೆ ಒಪ್ಪಿಸಿದರು ಮತ್ತು ರಘುನಾಥ ದಾಸರಿಗೆ ಗೋವರ್ಧನ ಗಿರಿಯ ಶಿಲೆ ಮತ್ತು ಚಿಕ್ಕ ಶಂಖಗಳ ಮಾಲೆಯನ್ನು ಉಡುಗೊರೆಯಾಗಿ ಕೊಟ್ಟರು ಎನ್ನುವುದನ್ನು ಈ ಅಧ್ಯಾಯವು ಹೇಳುತ್ತದೆ. 7ನೇ ಅಧ್ಯಾಯವು ಚೈತನ್ಯ ಮಹಾಪ್ರಭುಗಳು ಹೇಗೆ ವಲ್ಲಭ ಭಟ್ಟರನ್ನು ಭೇಟಿ ಮಾಡಿದರು ಮತ್ತು ಅವರ ಗರ್ವವನ್ನು ನಾನಾ ವಿಧಗಳಲ್ಲಿ ಭಂಗ ಮಾಡಿದರು ಎಂದು ಹೇಳುತ್ತದೆ. ರಾಮಚಂದ್ರ ಪುರಿಗಳ ಆಗಮನವನ್ನು ಅವರ ಭಯದಿಂದ ಚೈತನ್ಯ ಮಹಾಪ್ರಭುಗಳು ಹೇಗೆ ತಮ್ಮ ಭೋಜನವನ್ನು ಕಡಿಮೆ ಮಾಡಿದರೆಂದು 8ನೇ ಅಧ್ಯಾಯವು ವರ್ಣಿಸುತ್ತದೆ. 9ನೇ ಅಧ್ಯಾಯದಲ್ಲಿ ಗೋಪಿನಾಥ ಪಟ್ಟನಾಯಕರಿಗೆ ಹೇಗೆ ವಿಮೋಚನೆ ಸಿಕ್ಕಿತು ಮತ್ತು ಚೈತನ್ಯ ಮಹಾಪ್ರಭುಗಳು ಹೇಗೆ 3 ಲೋಕದ ಜನರು ದರ್ಶನ ಮಾಡಲು ಸಾಧ್ಯವಾಯಿತು ಎನ್ನುವುದನ್ನು ವರ್ಣಿಸಲಾಗಿದೆ. 10ನೇ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಭಕ್ತರು ನೀಡಿದ ಆಹಾರವನ್ನು ಹೇಗೆ ಆಸ್ವಾದಿಸಿದರು ಎಂದು ವರ್ಣಿಸಿದ್ದೇನೆ. ಅಲ್ಲದೆ ರಾಘವ ಪಂಡಿತರ ಚೀಲಗಳಲ್ಲಿದ್ದ ವಿವಿಧ ಪ್ರಸಾದಗಳನ್ನು ವರ್ಣಿಸಿದ್ದೇನೆ. ಅಲ್ಲದೆ ಆ ಅಧ್ಯಾಯದಲ್ಲಿ ಪ್ರಭುಗಳು ಗೋವಿಂದನನ್ನು ಹೇಗೆ ಪರೀಕ್ಷಿಸಿದರು ಮತ್ತು ದೇವಸ್ಥಾನದಲ್ಲಿ ಹೇಗೆ ನರ್ತಿಸಿದರು ಎಂಬುದರ ವರ್ಣನೆ ಇದೆ. 11ನೇ ಅಧ್ಯಾಯದಲ್ಲಿ ಹರಿದಾಸ ಠಾಕೂರರ ಅಂತರ್ಧಾನವನ್ನು ದೇವೋತ್ತಮ ಪುರುಷರಾದ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರ ಬಗೆಗೆ ಹೇಗೆ ವಾತ್ಸಲ್ಯವನ್ನು ತೋರಿಸಿದರು ಎಂಬುದನ್ನು ವರ್ಣಿಸಲಾಗಿದೆ. 12ನೇ ಅಧ್ಯಾಯದಲ್ಲಿ ಜಗದಾನಂದ ಪಂಡಿತರು ತೈಲದ ಗಡಿಗೆಯನ್ನು ಹೇಗೆ ಒಡೆದರು ಮತ್ತು ನಿತ್ಯಾನಂದ ಪ್ರಭುಗಳು ಶಿವಾನಂದ ಸೇನರನ್ನು ಹೇಗೆ ದಂಡಿಸಿದರು ಎಂಬುದರ ವರ್ಣನೆ ಇದೆ. 13ನೇ ಅಧ್ಯಾಯವು ಜಗದಾನಂದ ಪಂಡಿತರು ಹೇಗೆ ಮಥುರೆಗೆ ಹೋಗಿ ಹಿಂತಿರುಗಿದರು ಮತ್ತು ಚೈತನ್ಯ ಮಹಾಪ್ರಭುಗಳು ಹೇಗೆ ಆಕಸ್ಮಿಕವಾಗಿ ದೇವದಾಸಿ ನರ್ತಕಿ ತರುಣಿಯು ಹಾಡಿದ ಹಾಡನ್ನು ಕೇಳಿದರು ಎಂದು ಹೇಳುತ್ತದೆ. ಅಲ್ಲದೆ 13ನೇ ಅಧ್ಯಾಯದಲ್ಲಿ ರಘುನಾಥ ಭಟ್ಟರು ಹೇಗೆ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಿದರು ಮತ್ತು ಅವರು ಹೇಗೆ ತಮ್ಮ ಅವ್ಯಾಜ ಕರುಣೆಯಿಂದ ಭಟ್ಟರನ್ನು ವೃಂದಾವನಕ್ಕೆ ಕಳುಹಿಸಿದರು ಎಂಬುದರ ನಿರೂಪಣೆ ಇದೆ. 14ನೇ ಅಧ್ಯಾಯವು ಪ್ರಭುಗಳ ಆಧ್ಯಾತ್ಮಿಕ ಸಮಾಧಿಯ ಆರಂಭವನ್ನು ವರ್ಣಿಸುತ್ತದೆ. ಅದರಲ್ಲಿ ವರ್ಣಿಸಿರುವ ಅವರ ದೇಹವು ಜಗನ್ನಾಥಪುರಿಯಲ್ಲಿತ್ತು, ಆದರೆ ಮನಸ್ಸು ವೃಂದಾವನದಲ್ಲಿತ್ತು. ಅಲ್ಲದೆ ಆ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಗೆ ಸಿಂಹದ್ವಾರದ ಹೆಬ್ಬಾಗಿಲು ಬಳಿ ಬಿದ್ದರು ಮತ್ತು ಕೀಲುಗಳ ಬಳಿ ಮೊಳೆಗಳು ಪ್ರತ್ಯೇಕಗೊಂಡವು ಮತ್ತು ಅವರಲ್ಲಿ ಹೇಗೆ ನಾನಾ ದಿವ್ಯ ಲಕ್ಷಣಗಳು ಜಾಗೃತವಾದವು ಎಂಬುದರ ವರ್ಣನೆ ಇದೆ. ಅಲ್ಲದೆ ಆ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಗೆ ಕಟಕ ಪರ್ವತದ ಕಡೆಗೆ ಓಡಿದರು ಮತ್ತು ಹುಚ್ಚರಂತೆ ಪ್ರಲಾಪಿಸಿದರು ಎಂಬುದರ ವರ್ಣನೆ ಇದೆ. 15ನೇ ಅಧ್ಯಾಯದಲ್ಲಿ ಹೇಗೆ ಚೈತನ್ಯ ಮಹಾಪ್ರಭುಗಳು ಕಡಲ ತಡಿಯ ಒಂದು ಉದ್ಯಾನವನ್ನು ಪ್ರವೇಶಿಸಿ ಅದನ್ನೇ ವೃಂದಾವನವೆಂದು ತಪ್ಪಾಗಿ ತಿಳಿದುಕೊಂಡರು ಎಂಬುದರ ವರ್ಣನೆ ಇದೆ. ಅಲ್ಲದೆ ಆ ಅಧ್ಯಾಯದಲ್ಲಿ
ಪ್ರಭು ಚೈತನ್ಯರ ಪಂಚೇಂದ್ರಿಯಗಳು ಕೃಷ್ಣನತ್ತ ಆಕರ್ಷಿತವಾಗುವುದರ ವರ್ಣನೆ ಮತ್ತು ಅವರು ಹೇಗೆ ಕೃಷ್ಣನನ್ನು ರಾಸ ನೃತ್ಯದಲ್ಲಿ ಅನ್ವೇಷಿಸಿದರು ಎನ್ನುವುದರ ವರ್ಣನೆ ಇದೆ. ಚೈತನ್ಯ ಮಹಾಪ್ರಭುಗಳು ಹೇಗೆ ಕಾಳಿದಾಸನಿಗೆ ಕೃಪೆಯನ್ನು ತೋರಿದರು ಮತ್ತು ವೈಷ್ಣವರ ಆಹಾರದ ಶೇಷ ಭಾಗ ಸೇವನೆಯ ಫಲಿತಾಂಶವನ್ನು ಪ್ರದರ್ಶಿಸಿದರು ಎನ್ನುವುದನ್ನು 16ನೇ ಅಧ್ಯಾಯವು ಹೇಳುತ್ತದೆ. ಈ ಅಧ್ಯಾಯವು ಹೇಗೆ ಶಿವಾನಂದರ ಮಗನು ಒಂದು ಶ್ಲೋಕವನ್ನು ರಚಿಸಿದನು ಮತ್ತು ಸಿಂಹದ್ವಾರದ ದ್ವಾರಪಾಲಕನು ಹೇಗೆ ಚೈತನ್ಯ ಮಹಾಪ್ರಭುಗಳಿಗೆ ಕೃಷ್ಣನನ್ನು ತೋರಿಸಿದನು ಎನ್ನುವುದನ್ನು ವರ್ಣಿಸುತ್ತದೆ. ಈ ಒಂದು 2-3 ಅಧ್ಯಾಯ ನಾವು ಓದಿಲ್ಲ, ನೀವು ಓದಬೇಕಾದ್ದು. ಅಲ್ಲದೆ ಆ ಅಧ್ಯಾಯದಲ್ಲಿ ಮಹಾಪ್ರಸಾದದ ಮಹಿಮೆಗಳನ್ನು ವಿವರಿಸಲಾಗಿದೆ ಮತ್ತು ಕೃಷ್ಣನ ಧರಾಮೃತದ ಪರಿಣಾಮವನ್ನು ವಿವರಿಸುವ ಒಂದು ಶ್ಲೋಕವನ್ನು ಆಸ್ವಾದಿಸಲಾಗಿದೆ. 17ನೇ ಅಧ್ಯಾಯದಲ್ಲಿ ಹೇಗೆ ಚೈತನ್ಯ ಮಹಾಪ್ರಭುಗಳು ಹಸುಗಳ ಮಧ್ಯದಲ್ಲಿ ಬಿದ್ದರು ಮತ್ತು ಅವರ ಭಾವಾವೇಶವು ಜಾಗೃತಗೊಂಡಾಗ ಆಮೆಯ ಆಕಾರವನ್ನು ತಳೆದರು ಎನ್ನುವುದನ್ನು ನಿರೂಪಿಸಲಾಗಿದೆ. ಕೃಷ್ಣ ಧ್ವನಿಯು ಹೇಗೆ ಚೈತನ್ಯ ಮಹಾಪ್ರಭುಗಳ ಮನಸ್ಸನ್ನು ಆಕರ್ಷಿಸಿತು. ಅನಂತರ ಅವರು ಪ್ರೇಮಾವೇಶದಲ್ಲಿ ಕಾ ಸ್ತ್ರೀ ಅಂಗತೆ ಎಂಬ ಶ್ಲೋಕದ ಅರ್ಥವನ್ನು ವರ್ಣಿಸಿದರು ಎನ್ನುವುದನ್ನು ಆ ಅಧ್ಯಾಯವು ಹೇಳುತ್ತದೆ. ಚೈತನ್ಯ ಮಹಾಪ್ರಭುಗಳು ನಾನಾ ಭಾವಾವೇಶಗಳ ಸಮ್ಮಿಳನದಿಂದ ಹೇಗೆ ಮತ್ತೆ ಹುಚ್ಚರಂತೆ ಮಾತನಾಡಲಾರಂಭಿಸಿದರು ಮತ್ತು ಕೃಷ್ಣ ಕರುಣಾಮೃತದಿಂದ ಒಂದು ಶ್ಲೋಕದ ಅರ್ಥವನ್ನು ವಿವರಿಸಿದರು ಎಂದು 17ನೇ ಅಧ್ಯಾಯವು ಹೇಳುತ್ತದೆ. ಪ್ರಭುಗಳು ಹೇಗೆ ಸಮುದ್ರದಲ್ಲಿ ಬಿದ್ದರು ಮತ್ತು ಭಾವಾವೇಶದಲ್ಲಿ ಕೃಷ್ಣ ಗೋಪಿಯರ ನಡುವಣ ಜಲಕ್ರೀಡೆಯನ್ನು ಒಂದು ಕನಸಿನಲ್ಲಿ ಕಂಡರು ಎನ್ನುವುದರ ವಿವರಣೆಯನ್ನು 18ನೇ ಅಧ್ಯಾಯದಲ್ಲಿ ಕೊಡಲಾಗಿದೆ. ಆ ಕನಸಿನಲ್ಲಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ವನ ಭೋಜನವನ್ನು ನೋಡಿದರು. ಪ್ರಭು ಶ್ರೀ ಚೈತನ್ಯರು ಸಮುದ್ರದಲ್ಲಿ ತೇಲಿದಾಗ ಮೀನುಗಾರನೊಬ್ಬ ಅವರನ್ನು ಹಿಡಿದುಕೊಂಡನು. ಅನಂತರ ಪ್ರಭುಗಳು ಸ್ವಗೃಹಕ್ಕೆ ಮರಳಿದರು. ಇದೆಲ್ಲವನ್ನು 18ನೇ ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ. ಕೃಷ್ಣನ ವಿರಹದಿಂದಾಗಿ ಚೈತನ್ಯ ಮಹಾಪ್ರಭುಗಳು ಹೇಗೆ ಗೋಡೆಗಳಿಗೆ ಮುಖವನ್ನು ಉಜ್ಜುತ್ತಿದ್ದರು ಮತ್ತು ಹುಚ್ಚರಂತೆ ಮಾತನಾಡುತ್ತಿದ್ದರು ಎನ್ನುವುದರ ವರ್ಣನೆಯು 19ನೇ ಅಧ್ಯಾಯದಲ್ಲಿದೆ. ಒಂದು ವಸಂತದ ರಾತ್ರಿಯಲ್ಲಿ ಕೃಷ್ಣನು ಉದ್ಯಾನದಲ್ಲಿ ಅಲೆದಾಡುವುದನ್ನು ಆ ಅಧ್ಯಾಯವು ವರ್ಣಿಸುತ್ತದೆ. ಅಲ್ಲದೆ ಕೃಷ್ಣನ ದೇಹದ ಗಂಧವನ್ನು ಕುರಿತಂತೆ ಒಂದು ಶ್ಲೋಕದ ಅರ್ಥವನ್ನು ಅದು ಸಂಪೂರ್ಣವಾಗಿ ವರ್ಣಿಸುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮದೇ ಆದ ಶಿಕ್ಷಾಷ್ಟಕದ 8 ಶ್ಲೋಕಗಳನ್ನು ಹೇಗೆ ಹಾಡಿ ಅವುಗಳ ಅರ್ಥವನ್ನು ಆಸ್ವಾದಿಸಿದರು ಎನ್ನುವುದನ್ನು 20ನೇ ಅಧ್ಯಾಯವು ಹೇಳುತ್ತದೆ. ಭಕ್ತರಿಗೆ ಬೋಧಿಸುವುದಕ್ಕಾಗಿ ಚೈತನ್ಯ ಮಹಾಪ್ರಭುಗಳು ಆ 8 ಶ್ಲೋಕಗಳನ್ನು ರಚಿಸಿದರು. ಅವರೇ ಅವುಗಳ ಅರ್ಥವನ್ನು ಮತ್ತೊಮ್ಮೆ ಸ್ವತಃ ಆಸ್ವಾದಿಸಿದರು. ನಾನು ಹೀಗೆ ಮುಖ್ಯವಾದ ಲೀಲೆಗಳು ಮತ್ತು ಅವುಗಳ ಅರ್ಥಗಳನ್ನು ಪುನರಾವರ್ತನೆ ಮಾಡಿದ್ದೇನೆ. ಇಂತಹ ಪುನರಾವರ್ತನೆಯಿಂದ ನಾವು ಗ್ರಂಥದ ವರ್ಣನೆಗಳನ್ನು ನೆನಪಿಸಿಕೊಳ್ಳಬಹುದು. ಎಲ್ಲ ಆಚಾರ್ಯರಿಗೆ ಕೃಷ್ಣನ ಬೇರೆ ಬೇರೆ ಮದನ ಮೋಹನ ಗೋವಿಂದ ಗೋಪಿನಾಥ ಇವರೆಲ್ಲರಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದಾರೆ. ಅವರ ಕಮಲಗಳ ಕೃಪೆಯು ನನ್ನ ಆಧ್ಯಾತ್ಮಿಕ ಗುರು, ನನ್ನ ನುಡಿಗಳೇ ನನ್ನ ಶಿಷ್ಯರು. ಅವುಗಳನ್ನು ನಾನು ನಾನಾ ವಿಧಗಳಲ್ಲಿ ನರ್ತಿಸುವಂತೆ ಮಾಡಿದ್ದೇನೆ. ನಾನು ಈಗ ನನ್ನ ಎಲ್ಲಾ ವಾಚಕರ ಪಾದಕಮಲಗಳನ್ನು ಆರಾಧಿಸುತ್ತೇನೆ, ಏಕೆಂದರೆ ಅವರ ಪಾದಕಮಲಗಳ ಕೃಪೆಯಿಂದಲೇ ಸಕಲ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತವೆ. ಅಂತಹ ಶ್ರೇಷ್ಠ ಭಕ್ತರು ಅವರು ಹೇಳ್ತಾರೆ. ಚೈತನ್ಯ ಚರಿತಾಮೃತದಲ್ಲಿ ವರ್ಣಿಸಿದಂತೆ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ಯಾರು ಶ್ರವಣ ಮಾಡುತ್ತಾರೋ ಅವರ ಪಾದಕಮಲಗಳನ್ನು ತೊಳೆದು ನಾನು ಆ ನೀರನ್ನು ಕುಡಿಯುತ್ತೇನೆ. ನನ್ನ ಶ್ರೋತೃಗಳ ಪಾದಕಮಲಗಳ ಧೂಳಿನಿಂದ ನನ್ನ ತಲೆಯನ್ನು ಅಲಂಕರಿಸುತ್ತೇನೆ. ಈಗ ನೀವೆಲ್ಲ ಈ ಅಮೃತವನ್ನು ಪಾನ ಮಾಡಿದ್ದೀರಿ, ಆದ್ದರಿಂದ ನನ್ನ ಶ್ರಮವು ಸಾರ್ಥಕವಾಯಿತು. ಶ್ರೀರೂಪ ಮತ್ತು ಶ್ರೀ ರಘುನಾಥರ ಪದಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಸದಾ ಅವರ ಕೃಪೆ ನನ್ನ ನಿರೀಕ್ಷೆಯಲ್ಲಿ ನಾನು ಕೃಷ್ಣದಾಸ ಅವರ ಹೆಜ್ಜೆ ಗುರುತುಗಳನ್ನೇ ಅನುಸರಿಸುತ್ತಾ ಚೈತನ್ಯ ಚರಿತಾಮೃತವನ್ನು ನಿರೂಪಿಸುತ್ತೇನೆ. ಚೈತನ್ಯ ಚರಿತಾಮೃತವು ಸ್ವತಃ ದೇವೋತ್ತಮ ಪರಮ ಪುರುಷರಾದ ಶ್ರೀ ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆಗಳಿಂದ ಪೂರ್ಣವಾಗಿದೆ. ಅದು ಸಕಲ ಶುಭಗಳನ್ನು ನೀಡುತ್ತದೆ, ಸಕಲ ಅಶುಭಗಳನ್ನು ನಾಶ ಮಾಡುತ್ತದೆ. ಯಾರಾದರೂ ಚೈತನ್ಯ ಚರಿತಾಮೃತ ಅಮೃತವನ್ನು ಶ್ರದ್ಧೆ ಮತ್ತು ಪ್ರೀತಿಯಿಂದ ಪಾನ ಮಾಡಿದರೆ ಅಂತಹವರ ಪಾದ ಕಮಲದ ದಿವ್ಯ ಪ್ರೀತಿ ಎಂಬ ಜೇನನ್ನು ಆಸ್ವಾದಿಸುವ ದುಂಬಿಯು ನಾನಾಗುತ್ತೇನೆ. ಮದನ ಮೋಹನ ಮತ್ತು ಗೋವಿಂದ ಎಂಬ ಅತ್ಯಂತ ಸಂಪದ್ಭರಿತ ದೇವತಾ ವಿಗ್ರಹಗಳ ತೃಪ್ತಿಗಾಗಿ ಬರೆಯಲಾದ ಈ ಚೈತನ್ಯ ಚರಿತಾಮೃತವೆಂಬ ಗ್ರಂಥವು ಈಗ ಸಂಪೂರ್ಣವಾಗಿರುವುದರಿಂದ ಇದನ್ನು ಶ್ರೀ ಚೈತನ್ಯ ದೇವ ಅವರ ಪಾದ ಕಮಲಗಳಿಗೆ ಅರ್ಪಿಸುವುದಾಗಲಿ. ಸಾಕ್ಷಾತ್ಕಾರ ಪಡೆದ ಭಕ್ತರು ಕೃಷ್ಣನ ಪಾದಕಮಲಗಳಲ್ಲಿ ತಮ್ಮದೇ ಆದ ರಸಗಳಿಂದ ಮತ್ತರಾದ ದುಂಬಿಗಳಂತೆ. ಆ ಪಾದಕಮಲಗಳ ಗಂಧವು ಸಮಸ್ತ ಜಗತ್ತನ್ನೇ ಸುವಾಸಿತಗೊಳಿಸುತ್ತದೆ. ಅದನ್ನು ತೊರೆಯುವಂತಹ ಸಾಕ್ಷಾತ್ಕೃತಾತ್ಮರು ಯಾರು? ವೃಂದಾವನದಲ್ಲಿ ಶಾಖಾಬ್ದ 1237ರಲ್ಲಿ ಜ್ಯೇಷ್ಠ ಮಾಸದಲ್ಲಿ ಭಾನುವಾರದಂದು ಕೃಷ್ಣ ಪಕ್ಷದ 5ನೆಯ ದಿನ ಈ ಚೈತನ್ಯ ಚರಿತಾಮೃತವೆಂಬ ಗ್ರಂಥವನ್ನು ಪೂರ್ಣಗೊಳಿಸಲಾಯಿತು.
ಇಂತು ಶಿಕ್ಷಾಷ್ಟಕದ ಅರ್ಥವನ್ನು ಮಂಡಿಸುವ. ಓಕೆ, ಇದ್ರ ಜೊತೆಗೆ ಚೈತನ್ಯ ಚರಿತಾಮೃತ ಮುಕ್ತಾಯವಾಯಿತು. ಹರೇ ಕೃಷ್ಣ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜಯ. ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ. ಸಮವೇತ ಗೌರವ ಭಕ್ತವೃಂದ ಕಿ ಜಯ. ಹರೇ ಕೃಷ್ಣ. ಓಕೆ, ಇದರೊಂದಿಗೆ ನಾವು ಚೈತನ್ಯ ಚರಿತಾಮೃತವನ್ನು ಮುಗಿಸಿದ್ದೀನಿ. ಮುಂದೆ ಮುಂದಿನ ವಾರದಿಂದ ಶುರು ಮಾಡೋಣ. ಭಕ್ತಿ ರಸಾಮೃತ ಸಿಂಧು. ಇದಕ್ಕೆ ಸ್ವಲ್ಪ ಪ್ರಿಪರೇಷನ್ ಇದೆ ನನಗೆ, ಒಂದು ಸ್ವಲ್ಪ ದಿನ ಬೇಕು. ಸೊ ಮುಂದಿನ ವಾರ ಮೆಸೇಜ್ ಹಾಕ್ತೀವಿ. ಓಕೆ, ಮುಗಿಸೋಣ. ಹರೇ ಕೃಷ್ಣ. ಓಕೆ, ಡಿಸ್ಕನೆಕ್ಟ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ ದಂಡ